ನಾವು ಹೋರಾಟ ಮಾಡುದು ಯಾರಲ್ಲಿ ಬೇಡ? ಹೌದು, ಕಾದುವೆನು ಯಾರೊಡನೆ ಯೌವನ ಮಾದವರು ಕುಲವಿಲ್ಲದವನು ಯಾರೊಡನೆ ಯಾರೊಡನೆ ಕಾದುವೆನು ಹೊಡೆದು ನಮ್ಮ ಗೋವುಗಳನ್ನು ಅವರಿಂದಲೇ ಮರಳಿಸಿ ಹಟ್ಟಿ ಸೇರಿಸುವಂತಹ ನಿರ್ಣಯಕ ಒಂದು ಕ್ಷಣಕ್ಕೆ ನಾನು ಯೋಚಿಸಿದ್ದವುದು. ಆದರೆ ಮುಂದಕ್ಕೆ ಅಡಿ ಇಡಬೇಕು ಅಂತಾದರೆ ಮೊದಲಾಗಿ ನಾವು ಸಾಕಷ್ಟು ಯೋಚಿಸಬೇಕೋ ಬೇಡ? ಹೌದು. ಈಗ ಹೋಗ್ತೇನೆ, ಹೋಗಿ ನಾನು ನಿಂತ ಕೂಡಲೇ ಏನು ಗೋವುಗಳನ್ನು ಅವರು ಬಿಟ್ಟು ಕೊಡ್ತಾರ? ಕೊಡುದಿಲ್ಲ ಅಲ್ಲ, ಬಿಟ್ಟುಕೊಡ್ಲಿಕ್ಕಿಲ್ಲ, ಹೋರಾಟಕ್ಕಾಗಿಯೇ ಬಂದದ್ದಲ್ಲ. ಯುದ್ಧವೇ, ಹಾಗಾಗಿ ಯುದ್ಧ ಆಗ್ತದೆ. ಯುದ್ಧ ಆಗುವಾಗ ನಾನು ಸಮದಂಡಿಯಾಗಿ ಹೋರಾಟವನ್ನು ಮಾಡಬೇಡ. ಈಗ ಹೋರಾಟ ಮಾಡಬೇಕು, ಯಾರ ಹತ್ರ ಮಾಡುದು? ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಬೇಕು. ಯಾರಿದ್ದಾರೆ? ಒಬ್ಬರು, ಅವರ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ಕೌರವನ ಪಕ್ಕದಲ್ಲಿ. ಯಾರು? ಅವ ಅಂಗದವ. ಅಂಗದ ರಾಮಾಯಣ ಕಾಲದ ಅಂಗದವ. ಎಂತದ್ದು ಅಂಗದವ? ಅಂಗರಾಜ್ಯದವ. ಇವ ಕೊಟ್ಟದ್ದಂತೆ. ಹಾ ಹಾ ಹಾ, ಜಾಲ್ಸೂರ್ ಕರ್ಣ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನೀನು ಆ ಕರ್ಣನ ಬಗ್ಗೆ ಹೇಳು. ಕರ್ಣದ ಬಗ್ಗೆ. ವಿಕ್ರಮಿ ಅಂತೆ. ಚಾಪವಿದ್ಯಾ ಧುರಂಧರ ಅನ್ನುವಂತಹ ಖ್ಯಾತಿ ಈ ವರ್ತಮಾನ ಕಾಲದಲ್ಲಿ ಬರುವಷ್ಟು ತನ್ನ ಪ್ರತಾಪವನ್ನು ಕಾಣಿಸಿದವ. ಒಂದು ಕಾಲಕ್ಕೆ ದ್ರೋಣಾಚಾರ್ಯರ ಗರಡಿಯಲ್ಲೇ ವಿದ್ಯಾಭ್ಯಾಸ ಮಾಡಿದವಂತೆ. ಆಮೇಲೆ ಸ್ವಲ್ಪ ದಿವಸ ಎಲ್ಲಿಯೋ ಕಣ್ಮರೆಯಾಗಿ ಹೋದ. ಆದರೆ ಆಮೇಲೆ ತನ್ನದ್ದಾದಂತಹ ಪೌರುಷವನ್ನು ಪ್ರತಾಪವನ್ನು ಪ್ರದರ್ಶನ ರಂಗದಲ್ಲಿ ಕಾಣಿಸಿದವ. ಆದ್ದರಿಂದಲೇ ಅವನಿಗೆ ಅಂಗರಾಜ್ಯದ ಅಭಿಷೇಚನವೂ ಆಯಿತು ಅಲ್ವಾ? ಅವ ಸ್ವಲ್ಪ ನಿಮ್ಮ ಹಾಗೆ ಅಂತ ಹೇಳ್ತಿದ್ರು. ಅಲ್ಲಿಗೆ ಸ್ವಲ್ಪ ನನ್ನ ಹಾಗೆ ಅಂದ್ರೆ ಆಗಲ್ಲ, ಅವನಿಗೆ ಬೇರುವುದೆಲ್ಲ ಬೇಗ ಅಂತೆ. ಅಲ್ಲ, ಅವ ವಿಕ್ರಮಿ ಹೌದೋ ಅಲ್ವೋ ಅನ್ನುವುದಷ್ಟೇ ಸಾಲುವುದಿಲ್ವಲ್ಲ ನಾವು ಯೋಚಿಸಿದರೆ. ಈಗ ಕರ್ಣನಲ್ಲಿ ಹೋರಾಟ ಕಾಲಿತಲ್ಲವ. ಈಗ ನನಗೆ ಸರಿ ಸಮದಂಡಿಯಾಗಿ ಹೋರಾಟ. ಸಮದಂಡಿ ಅಂತಲ್ಲ, ಮತ್ತೆ ಹೋರಾಡಬಹುದು ಅವನೊಟ್ಟಿಗೆ. ಅವನಿಗೆ ಅಲ್ಲ, ನಿಮಗೆ ಅವ ಎಂತ ಸಮದಂಡಿ? ಕರ್ಣನಲ್ಲಿ ಹೋರಾಡಬಹುದಿತ್ತು. ಆದ್ರೆ ಒಂದು ತೊಡಕು. ಇಲ್ಲ, ಕರ್ಣನಲ್ಲಿ ನನ್ನ ಹೋರಾಟ ಇಲ್ಲ. ಯಾಕೆಂದ್ರೆ ಅವನಿಗೆ ಜಾತಿ ಇಲ್ಲ. ಜಾತಿ ಇಲ್ಲದೆ ಇದ್ದವರಲ್ಲಿ ನಾವು ಹೋರಾಟ ಮಾಡುವುದೇನು? ನಮ್ಮ ಮರ್ಯಾದೆ ಹೋಗ್ತದೆ. ಹೇಳುದು ಕೇಳಿದ್ದೇನೆ ನಾನು. ಪರೀಕ್ಷಾ ರಂಗದಲ್ಲಿ ಆ ಪಾಂಡವ ಮಧ್ಯಮನನ್ನಿಸಿಕೊಂಡಂತಹ ಅರ್ಜುನ ತನ್ನ ಚಾಪವಿದ್ಯಾ ಕೌಶಲವನ್ನೆಲ್ಲ ಪ್ರಕಟಿಸಿದನಂತೆ. ಆ ಕಾಲಕ್ಕೆ ಗುರುಗಳೇ ಹೊಗಳಿದು, ಇವನನ್ನು ಮೀರಿಸಿದಂತಹ ಬಿಲ್ಗಾರ ಇನ್ನೊಬ್ಬ ಇಲ್ಲ, ಇವನೊಬ್ಬನೇ ಧನುರ್ಧರ. ಹೀಗೆ ಅವರು ಹೊಗಳಿದಂತಹ ಕಾಲದಲ್ಲಿ ಸಡ್ಡು ಹೊಡೆದು ಪಂಥಾಹ್ವಾನವನ್ನು ಕೊಟ್ಟು ಅವರಷ್ಟು ನಾನು ಸೈ ಅನ್ನುವುದನ್ನು ತೋರಿಸಿಕೊಡುವಂತಹ ಉದ್ದೇಶದಿಂದ ಹೇಳಿಕೆ ಇಲ್ಲದಿದ್ದರೂ ವೇದಿಕೆ ಹತ್ತಿದನಂತೆ ಅವನು. ಯಾರು? ಕರ್ಣ. ವೇದಿಕೆಯ ಮೇಲೆ ಬಂದು ನನಗೊಂದು ಅವಕಾಶ ಕೊಡಬೇಕು. ವೇದಿಕೆಗೆ ಬಂದು ದ್ರೋಣರು ಅವಕಾಶ ಕೊಟ್ಟರು. ಆಯ್ತಪ್ಪ, ನೀನು ಮಾಡು ಪ್ರದರ್ಶನ ನೋಡುವ. ಯಾಕೆ? ಅವರಿಗೆ ಅತಿಯಾದಂತಹ ಒಂದು ಆತ್ಮವಿಶ್ವಾಸ. ನನ್ನ ಶಿಷ್ಯನಾದಂತಹ ಅರ್ಜುನನನ್ನು ಮೀರಿಸುವ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ಈ ವಿಶ್ವಾಸ ಕಾರಣದಿಂದಲೇ ಅವಕಾಶ ಕೊಟ್ಟರು. ಇವ ಇನ್ನು ಎಲ್ಲಿ ಕಲ್ತು ಬಂದವನ? ಅರ್ಜುನ ಏನೆಲ್ಲ ಪ್ರದರ್ಶನ ಮಾಡಿದ್ದಾನೆ ಅಷ್ಟನ್ನು ಇವನು ಮಾಡಿದನಂತೆ. ಈಗ ಮಾಡಿದ ಕಾಲಕ್ಕೆ ದ್ರೋಣರೇನು ಹೇಳಬೇಕು? ಪ್ರಶಸ್ತಿ ಮೊದಲೇ ಕೊಟ್ಟಾಗಿದೆ. ಅರ್ಜುನನನ್ನು ಮೀರಿಸುವ ಬಿಲ್ಗಾರರಿಲ್ಲ ಅಂತ. ಬಿಲ್ಗಾರರು ಇಲ್ಲ ಅಂತ ಹೇಳಿದ ಮೇಲೆ ಅದರ ಬೆನ್ನಿಗೆ ನಾನು ಆಗ ಹೇಳಿದ ಹೇಳಿಕೆ ಸುಳ್ಳು, ಈಗ ಮತ್ತೊಬ್ಬ ಇದ್ದಾನೆ, ಹೀಗೆ ಹೇಳಿದ್ರೆ ದ್ರೋಣರ ತಿಳುವಳಿಕೆಯ ಬಗ್ಗೆ ಲೋಕದಲ್ಲಿ ಅಪಹಾಸ್ಯ ಬರುವುದಿಲ್ಲ. ಹಾಗೆ ಅವರಿಗೆ ಮಾತಾಡ್ಲಿಕ್ಕೆ ಉಪಾಯ ಇಲ್ಲ. ಸುಮ್ಮಗೆ ಕುಳಿತರು. ಇವನಿಗೆ ಇವನಷ್ಟೇ ತೋರಿಸಿದಂತಹ ಒಂದು ಅಹಮಿಕೆ ಉಂಟಲ್ಲ ಕರ್ಣನಿಗೆ. ಹಾಗಾಗಿ ನೋಡಿಯೇ ಬಿಡೋಣ ಅನ್ನುವುದಕ್ಕಾಗಿ ಅರ್ಜುನನನ್ನೇ ದ್ವಂದ್ವ ಯುದ್ಧಕ್ಕೆ ಕರೆದನಂತೆ. ಬಾ ಹೋರಾಡುವ, ನೀನ ನಾನು ಒಂದು ನಿರ್ಣಯ ಆಗಿ ಹೋಗಲಿ. ಇನ್ನೇನು ಅರ್ಜುನನೂ ಸಿದ್ಧನಾಗಿ ಹೋರಾಟ ಕೈಗೂಡಬೇಕಿತ್ತು. ಆ ಕಾಲಕ್ಕೆ ತಡೆ ಹಿಡಿಯಲ್ಪಟ್ಟಿತ್ತಂತೆ. ಸ್ಪರ್ಧೆ ಇಲ್ಲ. ಯಾಕೆ ಸ್ಪರ್ಧೆ ಇಲ್ಲ? ಯಾರೋ ಕೇಳಿದ್ರಂತೆ, ಯಾರೋ ಆಚಾರ್ಯರು, ಕೃಪರ ಮತ್ತೊಬ್ಬರ. ಕೃಪರಲ್ಲ, ಮತ್ತೊಬ್ಬರು. ಯಾರು? ಅದೇ ನೀವು ಎಂತದ್ದ? ಕೃಪರ ಮತ್ತೊಬ್ಬರ. ಅದನ್ನು ಕೇಳಿದ್ ಯಾರು ಅನ್ನೋದು ಮುಖ್ಯ ಅಲ್ಲ ಅನ್ನೋದು ಮುಖ್ಯ. ಯಾಕೆ?
ನಮಗೆ ವಿಷಯ ಮುಖ್ಯ, ಹೇಳಿದ್ದು ಯಾರು ಅನ್ನುವುದು ಮುಖ್ಯ ಅಲ್ಲ. ತಿಳಿದವರೇ ಆಡಿದು, ಅಹುದಾದದ್ದನ್ನು ಆಡಿದವ ಯಾರು ಅನ್ನುವುದು ಪ್ರಧಾನ ಅಲ್ಲ. ಒಬ್ಬ ಮಗು ಹೇಳಿದ್ದಾಗಲಿ, ಒಂದು ಗಿಳಿ ಹೇಳಿದ್ದಾಗಲಿ, ಅಹುದಾದದ್ರೆ ಅದನ್ನು ಸ್ವೀಕರಿಸಬೇಕು. ಅದಕ್ಕೆಲ್ಲ ನೀವು ಹೇಳುದು ಏನು ಅಂತ ಅದರ ಬಗ್ಗೆ ತಿಳಿದವರು ಹೇಳಿದ್ರು. ಹೌದು, ಯುಕ್ತಿಯುಕ್ತವಾದಂತಹ ವಚನವನ್ನು ಗ್ರಾಮ್ಯ ಗ್ರಾಹ್ಯ, ಗ್ರಾಮ್ಯ ಅಲ್ಲ, ಗ್ರಾಮ್ಯದಿಂದ ಗ್ರಾಹ್ಯಂ. ಹೌದು, ಬಾಲಾದಪಿ ಶುಕಾದಪಿ. ಒಬ್ಬ ಹುಡುಗ ಹೇಳಿದ್ರು, ಒಂದು ಗಿಣಿ ಹೇಳಿದ್ರು, ಅಹುದಾದ ವಿಷಯವಾದ್ರೆ ಅದನ್ನು ಸ್ವೀಕರಿಸಬೇಕು. ಹಾಗೆ ಹೇಳಿದ್ದು ಯಾರು ಅನ್ನುವುದು ಮುಖ್ಯ ಅಲ್ಲ, ಹೇಳಿದ್ದೇನು ಅನ್ನುವುದು ಮುಖ್ಯ. ಈಗ ನಾನೀಗ ಬಂದು ಹೇಳಿದ್ದನ್ನು ನೀವು ಸ್ವೀಕಾರ ಮಾಡಲಿಲ್ವಾ? ಹೋಗ್ಲಿ. ಆಗ ಕೃಪರ ಆಕ್ಷೇಪ ಮಾಡಿದ್ರು, ನೀನು ಯಾರು? ಒಂದು ದ್ವಂದ್ವ ಯುದ್ಧಕ್ಕೆ ಒದಗಬೇಕು ಅಂತಾದರೆ ಮನೆತನದ ಮಕ್ಕಳೊಂದಿಗೆ ಅರ್ಹತೆ ಇದ್ದವರೇ ಆಗಬೇಕು, ಯಾರ್ಯಾರು ಆಗುವುದಿಲ್ಲ. ರಟ್ಟೆಯ ತ್ರಾಣ ಒಂದೇ ಮಾನದಂಡ ಅಲ್ಲ, ಹುಟ್ಟಿನ ಹಿನ್ನೆಲೆಯು ಮಾನದಂಡ ಆಗುತ್ತದೆ. ಹಾಗಾಗಿ ನಿನ್ನ ಅಪ್ಪ ಯಾರು, ಅಮ್ಮ ಯಾರು? ಅಪ್ಪ ಯಾರು ಕೇಳುವಾಗ ಇವ ಮೇಲೆ ನೋಡಿದ, ಅಮ್ಮ ಯಾರು ಕೇಳುವಾಗ ಮುಖ ಕೆಳಗಾಕಿದ. ಎಂತದ್ದು ಅಂದ್ರೆ ಅಮ್ಮ ಕೆಳಗಿದ್ದಳು ಅಂತಲ್ಲ, ಉತ್ತರ ಗೊತ್ತಿಲ್ಲ ಅಂತ. ಈಗ ಬೇರೆ ಏನು ಗೊತ್ತು ಬೇಡ. ಈಗ ಹುಟ್ಟಿದ ವ್ಯಕ್ತಿಗೆ ಅವನ ಅಪ್ಪ ಯಾರು ಅಮ್ಮ ಯಾರು ಅಂತ ಆದ್ರೂ ಗೊತ್ತು ಬೇಕೋ ಬೇಡ? ಅದು ಇಲ್ಲದೆ ಇದ್ದವ ಎಷ್ಟು ಕಲ್ತೆಂಥದ್ದು ಪ್ರಯೋಜನ? ಹಾಗಾಗಿ ಅವ ದ್ವಂದ್ವ ಯುದ್ಧಕ್ಕಾಗಲಿಕ್ಕಿಲ್ಲ, ಅದು ನಿರಾಕರಿಸಲ್ಪಟ್ಟ. ಏನು ನಿರ್ಣಯ ಆಯ್ತು? ಈಗ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವರು ಒಂದು ಸ್ಪರ್ಧಾತ್ಮಕವಾದಂತಹ ಹೋರಾಟ ಮಾಡಬೇಕು ಅಂತಾದ್ರೆ ಸಮಾನವಾದಂತಹ ಅರ್ಹತೆ ಇದ್ದವರೊಂದಿಗೆ ಆಗಬೇಕು. ಹೀಗೆ ಅಲ್ಲಿ ನಿರ್ಣಯಿಸಲ್ಪಟ್ಟಿತ್ತು ಅಲ್ಲ, ಅದಕ್ಕಿಂತ ಮೊದಲು ಹೌದು, ಇದೀಗ ಪ್ರಸಕ್ತ ನಮ್ಮ ಕಾಲದಲ್ಲೇ ನಿರ್ಣಯಿಸಲ್ಪಟ್ಟಿತ್ತು. ಅಷ್ಟಿದ್ದ ಮೇಲೆ ಈಗ ನಾನು ಕರ್ಣನ ಹತ್ರ ಹೋಗಿ ಹೋರಾಟ ಮಾಡಿದ್ರೆ ನಾನು ಜಾತಿ ಇಲ್ಲದವಾಗುದಿಲ್ಲ. ಬೇಡ, ಬದಿಗೆ ಅವ ಬದಿಗೆ, ಹಾಗೆ ಕರ್ಣ ನಮಗಾಗ ಬೇಡ. ಹಾಗಾದ್ರೆ ನಿಮ್ಗೆ ಯುದ್ಧ ಮಾಡುವುದು. ಈಗ ಕರ್ಣ ಅಲ್ಲದೆ ಬೇರೆ ಯಾರು ಇದ್ದಾರೆ? ಇನ್ನೊಬ್ಬ ಅವನ ತಮ್ಮ ದುಸ್ವಾಸನ. ದುಶಾಸನ. ದುಶಾಸನ ಬಲಿಷ್ಠವಾದ ತೋಳುಗಳಂತೆ, ಹರವಾದ ಎದೆ, ಎಂತವನನ್ನಾದ್ರೂ ಯುದ್ಧದಲ್ಲಿ ದೆಸೆಗಡಿಸಬಹುದಾದಂತಹ ಕೆಚ್ಚು. ಹೌದು, ನನ್ನ ಯಾವ ಕಾರ್ಯವನ್ನಾದ್ರೂ ಮಾಡುವುದಕ್ಕೆ ನನಗೆ ಹೊಡೆದಿದ್ದಾನೆ, ಅವನು ಕೂಡ ಹೊಡೆದಿದ್ದಾನೆ. ನಿನಗೆ ಹೆಸರು ಹೇಳಿದ್ದ ಅದಕ್ಕೆ ದುಶಾಸನ ಇದ್ದಾನೆ ಅಂತ. ಹೌದು, ನಿನಗೆ ಎರಡು ಬಿದ್ದಿದೆ ಅವನ ಕೈಯಿಂದ, ಅವನೇ ಹಾಗೆ 4 ಬೀಳ್ಲಿ ನಮ್ಮ ರಾಯರ ಕೈಯಿಂದ. ಬೀಳ್ಬೇಕು ಅವನು. ದುಶಾಸನಲ್ಲಿ ಹೋರಾಟ ಮಾಡಬಹುದಲ್ಲ. ದುಶಾಸನ ಈಗ ಆಗುದಿಲ್ಲ ಹೇಳಲಿಕ್ಕೆ ಕಾರಣ ಎಂತದ್ದು ಇಲ್ಲ. ಅಲ್ಲ ಇದ್ರೆ ನೋಡಿ ಆಲೋಚನೆ ಮಾಡಿ. ಅಲ್ಲ ನಮ್ಮ ಕಾರಣವೂ ಇಲ್ಲ ಅಂತ ಹೇಳುದು ನಾನು. ಯೋಚನೆ ಮಾಡುದು ಈಗ ದುಶ್ಯಾಸನಲ್ಲಿ ಆಗಿದ್ರೆ ಹೋರಾಟ ಮಾಡಬಹುದಲ್ವಾ? ನೆನಪಾಗ್ತದೆ ನೋಡಿ, ಏನಾದ್ರೂ ಕಾರಣ ಇದ್ರೆ ಅಲ್ಲ ಅವನನ್ನು ಬದಿಗೆ ನಿಲ್ಲಿಸಬಹುದು. ಹಾಗಲ್ಲ, ಯೋಚಿಸಿ ಇನ್ನೊಬ್ಬರಿಗೆ ಅವಕಾಶ ಆಗ್ತದೆ, ಮತ್ತೆ ನಾಳೆ ಅಪಮಾನ ಆಗಬಾರದು. ಹೌದು ಹೌದು, ಅಂತವನಲ್ಲಿ ಮಾಡಿದ್ದ ಇಲ್ಲ. ದುಶ್ಯಾಸನಲ್ಲಿ ಹೋರಾಟ ಏನ್ ಕಾರಣ? ದುಶ್ಯಾಸನ ಆಗ್ಲಿಕ್ಕಿಲ್ಲ ಕಾರಣ. ಅವ ಎಂತ ಗಂಡ, ಅವ ಗಂಡಸೇ ಅಲ್ಲ. ಮೀಸೆ ಇತ್ತು. ಎಂತ ಮೀಸೆ ಬೆಕ್ಕಿಗೂ ಇರ್ತದೆ, ಹೆಣ್ಣು ಬೆಕ್ಕಿಗೂ ಇರುವುದಿಲ್ಲ ಮೀಸೆ. ಮೀಸೆ ಇದ್ದವರೆಲ್ಲ ಗಂಡು ಅಂತ ಅರ್ಥವ? ಮೀಸೆ ಗಂಡುತನದ ಲಕ್ಷಣ ಏನಲ್ಲ. ಮತ್ತೆ ಆ ಮೀಸೆಯ ಗೌರವವನ್ನು ಉಳಿಸಿಕೊಳ್ಳಬಹುದಾದಂತಹ ಸಾಮರ್ಥ್ಯ ಉಂಟು ಅನ್ನೋದು ಮುಖ್ಯ. ಹೌದು. ಆದರ್ಶ ತಮ್ಮ ಹೌದು. ಅಣ್ಣ ಹೇಳಿದ್ರೆ ಏನು ಅಂತ ಆಲೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ, ಅಣ್ಣ ಹೇಳಿದ್ದಾನೆ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಯಾವ ಕೆಲಸ ಆದ್ರೂ ಮಾಡ್ಲಿಕ್ಕೆ ಮುಂದಾಗುವ. ಕಳೆದ ಯುಗದಲ್ಲಿ ಒಬ್ಬ ಇದ್ದಂತೆ ತಮ್ಮ, ಲಕ್ಷ್ಮಣ ಅಂತ ಅವನಿಗೆ ಹೆಸರು. ನಾನು ಕೇಳಿದ್ದೆ. ನೀನು ಲಕ್ಷ್ಮಣ ಅಲ್ಲ. ಅಲ್ಲ, ನಾನು ಕೇಳಿದ್ದೆ ಅಂತ ಆ ವಿಷಯ. ಹೌದು, ರಾಮನ ತಮ್ಮನಾದಂತಹ ಲಕ್ಷ್ಮಣ. ಅಣ್ಣ ಏನು ಕೆಲಸ ಹೇಳಿ, ಅಣ್ಣ ಹೇಳಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಮಾಡುವಂತಹ ಒಂದು ನಿರ್ಣಯವನ್ನು ಹೊಂದಿದ. ಅದಕ್ಕಾಗಿ ಅಣ್ಣನಿಗಾಗಿ ತನ್ನನ್ನೇ ಒಪ್ಪಿಸಿಕೊಂಡ, ಸಮರ್ಪಿಸಿಕೊಂಡ. ಈಗ ನೋಡುವುದಾದ್ರೆ ಒಳ್ಳೆ ಹುಡುಗ ಮಾತ್ರ ಅಲ್ಲ, ಅದು ಹೋಗಲಿ, ಅಮ್ಮಗೆ ಯಾವ ಹುಡುಗ ನಮಗೆ ಬೇಡ, ಅವಾಗಿ ಆಗಿದೆ ಲಕ್ಷ್ಮಣ. ಹೌದು, ಲಕ್ಷ್ಮಣನ ಸುದ್ದಿ ಬೇಡ ಈಗ, ಆಯ್ತಾ? ಈಗ ದುಶ್ಯಾಸನ ಸುದ್ದಿ. ನಾನೀಗ ಹೇಳಿದ್ದೇನು, ಆ ಲಕ್ಷ್ಮಣನನ್ನು ಮೀರಿಸಿದ ದುಶ್ಯಾಸನ ಇವ ಅಂತ. ಹೌದಾ? ಹೌದೌದೌದು. ಇವ ಹೇಗೆ, ಅವ ಅಣ್ಣ ಹೇಳಿದಷ್ಟೇ ಮಾಡುವ. ಇವ ಅಣ್ಣ ಪೂರ್ತಿ ಹೇಳುದು ಬೇಡ, ವಾಕ್ಯ ಪ್ರಾರಂಭ ಮಾಡಿದ್ರೆ ಸಾಕು, ಅದನ್ನು ಪೂರ್ತಿ ಮಾಡುವ. ಇವ ಮುಗಿಸ್ತಾನ. ಸರಗಿಗೆ ಕೈ ಹಾಕು ಹೇಳಿದ್ರೆ ಸಾಕು, ಇವ ಸೀರೆ ಹೇಳ ಇವ. ಹೌದಾ? ಅಂದ್ರೆ ಒಂದು ಹೆಜ್ಜೆ ಮುಂದೆ ಅಂತ ಅರ್ಥ, ಅಣ್ಣ ಹೇಳಿದ್ದನ್ನು ಮಾಡುವುದಕ್ಕೆ. ತುಂಬಿದ ಸಭೆಯಲ್ಲಿ ಮಾನವತಿಯಾದಂತಹ ಪಾಂಚಾಲೆ ಅವಳ ಸೀರೆಯ ಸೆರಗಿಗೆ ಕೈ ಹಾಕಿ ಅವಳನ್ನು ವಿವಸ್ತ್ರಳನ್ನಾಗಿಸುವುದಕ್ಕೆ ಮುಂದಾದನಂತೆ ಆ ದುಶ್ಯಾಸನ. ಅದು ಗಂಡುತನವ ಅಲ್ಲ. ತುಂಬಿದ ಒಂದು 10 ಜನ ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ಹೆಣ್ಣಿನ
ಮಾನಕ್ಕೆ ಪ್ರಶ್ನೆ ಬರುವಂತಹ ಒಂದು ಸ್ಥಿತಿಯನ್ನು ಒಬ್ಬ ಗಂಡು ಒದಗಿಸ್ತಾನೆ ಅಂತಾದ್ರೆ ಅವನ ಗಂಡುತನ ಸುಡ್ಲಿ. ಗಂಡೆಂತದ್ದು ಹೆಣ್ಣಿನ ಮಾನ ಸಂರಕ್ಷಣೆಗಾಗಿ ತನ್ನ ಗಂಡುತನವನ್ನು ವಿನಿಯೋಗ ಮಾಡಬೇಕು, ಗಂಡಸುತನವನ್ನು ವಿನಿಯೋಗ ಮಾಡಬೇಕು, ಅವಾದ್ರೆ ಗಂಡು. ಆದ್ದರಿಂದ ದುಶ್ಯಾಸನ ನಮಗಾಗ್ಲಿಕ್ಕಿಲ್ಲ. ಹಾಗೆ ದುಶ್ಯಾಸನ ಅಲ್ಲ, ಬೇರೆ ಯಾರಿದ್ದಾರೆ? ಬೇರೆ ಅವರು ನೀವು ಆಗ ಪರೀಕ್ಷೆಯಲ್ಲಿ ಮಾತಾಡದೆ ಕೂತವರೊಬ್ರು ಹೇಳಿದಿರಲ್ಲ, ಆಗ ಯಾರು? ಪರೀಕ್ಷೆ ದಿವಸ ಸುಮ್ಮನಾದ್ರು ಅಂತ ಹೇಳಿದ್ರು. ದ್ರೋಣರು. ಅವರೇ ಕೋಲಗುರುಗಳು, ಕರಡಿಯಾಚಾರ್ಯರು. ವರ್ತಮಾನ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಅನೇಕ ಕ್ಷತ್ರಿಯ ವೀರರಿಗೆಲ್ಲ ಗುರುವಾಗಿ ಉಳ್ಳವರು ಅಲ್ಲ. ಈಗ ಅವರು ಯುದ್ಧಕ್ಕಾಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಯಾವ ಕಾರಣ? ಯಾವ ಕಾರಣ? ಏನಾದ್ರು ಕಾರಣ ಉಂಟ? ಹುಡುಗಿ ಇದ್ರೆ ಬೇಡ, ಅವರೆಲ್ಲ ಬಿಡುವ ಆಲೋಚನೆ. ಯಾಕೆ ಅಂತವರೆಲ್ಲ ಇಲ್ಲ, ದ್ರೋಣರಲ್ಲಿಯೂ ಆಗುದಿಲ್ಲ. ಹೌದು, ಅವರಿಗೆ ಪ್ರಾಯ ಆಗಿದ್ದಿತ್ತು. ಅಲ್ಲ, ಕಾರಣ ಸಿಕ್ಕಿತ್ತು ನಮಗೆ, ಕಾರಣ ಸಿಕ್ಕಿತ್ತು. ದ್ರೋಣರು ಆಗುದಿಲ್ಲ, ಅವರು ಬ್ರಾಹ್ಮಣರಲ್ವೇನೋ? ದ್ರೋಣರು ಬ್ರಾಹ್ಮಣರಲ್ವ? ಹೌದು, ಬ್ರಾಹ್ಮಣರಲ್ಲಿ ಹೋರಾಟ ಮಾಡುದ? ಮತ್ತೆ ಅಲ್ಲ ಅಂತ ಯಾರು ಹೇಳಿದ್ರು? ಬ್ರಾಹ್ಮಣರಲ್ವ? ಬ್ರಾಹ್ಮಣರು ಹೋರಾಟದ ಕಣಕ್ಕೆ ಬರಬಾರ್ದು. ಇಲ್ಲ, ಯಾಕೆ? ಅವ್ರು ಮತ್ತೆ ಸಾಪದಪಿ ಸಾರದಪಿ ಅಂತ ಇಂಥದ್ದೆಲ್ಲ ಹೇಳಬೇಡುವ. ಇನ್ನು ಹೌದು, ನೀನು ದೀರ್ಘ ಹೃಸ್ವಾಲ ವ್ಯತ್ಯಾಸ ಮಾಡಿದ್ರೆ ಅರ್ಥವೇ ವಿಪರೀತ ಆಗಿ ಹೋಗ್ತದೆ. ನೀನು ಎಲ್ಲಿಯೋ ಕೇಳಿದ್ದನ್ನೆಲ್ಲ ಹೆಕ್ಕಿಕೊಂಡು ಬಂದದನ್ನು ಅಲ್ಲಿ ಹೇಳ್ತಿದ್ರು, ನಮ್ಮೊಂದಿಗೆ ಶಾಪ ಹಾಗೆ ಹೇಳ್ತಿದ್ರು ಅವರು. ದ್ರೋಣಾರು ಭಯ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಹಾಗಾದ್ರೆ ಹೋರಾಟ ಕಷ್ಟ. ಹೌದೌದು, ಅದು ಅವರ ಬ್ರಾಹ್ಮಣ್ಯದ ಕುರಿತಾಗಿ ಇರುವ ಗೌರವ. ಅಗ್ರತ ಚತುರೋ ವೇದ, ಮುಂಭಾಗದಲ್ಲಿ 4 ವೇದ, ಹಿಂಬದಿಯಲ್ಲಿ ಸಶರವಾದ ಧನು ಅಂದ್ರೆ ಶಸ್ತ್ರ ಅಂತ ಅರ್ಥ, ಯುದ್ಧ ವಿದ್ಯೆ. ಇದು ದ್ರೋಣರಿಗಿರಬಹುದಾದ 2 ಸಾಮರ್ಥ್ಯಗಳು. ಈ ಪ್ರಪಂಚದಲ್ಲಿ ಬ್ರಾಹ್ಮಣನಾದವನಿಗೆ ಬೇರೆ ಆಯುಧವೇ ಬೇಡ. ಭೂದೇವರು ಅಂತ ಹೇಳುವುದು ಅವರನ್ನು, ಅಂದ್ರೆ ಗೀರ್ವಾಣರು ಅಂತ ಅರ್ಥ. ನಾಲಗೆಯ ಆಯುಧ ಅಂತ ಅರ್ಥ ಬ್ರಾಹ್ಮಣನಿಗೆ, ದೇವತೆಗಳಿಗಿದ್ದ ಹಾಗೆ. ಅವರದ್ದಾದಂತಹ ಜೀವನ ಸಾಧನೆಯ ಕಾರಣದಿಂದ ನನ್ನನ್ನು ನೋಡಿ ಹೀಗೆ ಮಾಡ್ತಿದ್ರು ಅವರು. ನನಗೆ ಈಗ ಗೊತ್ತದ್ದು ಅವರು ಆಯುಧ ಹೊರಗೆ ಹಾಕುದು ಅಂತ. ಈಗ ನಾಲಗೆ ತೋರಿಸುವುದ್ರೆ ಆಯುಧ ಹೊರಗೆ ಹಾಕುದು ಅಂತ ಅರ್ಥ. ಮತ್ತೆ ಆಗ ನಾನು ಮುಂದೆ ಹೋಗ್ತೇನೆ. ಈಗ ನಾಲಗೆಯಿಂದ 2 ಪ್ರಯೋಜನ ಉಂಟು. ಒಂದು ರಸಾಸ್ವಾದನೆ ಮಾಡುವುದು, ಇನ್ನೊಂದು ಇನ್ನೊಬ್ಬರ ಕಿವಿಗೆ ರಸಗ್ರಹಣವಾಗುವ ಹಾಗೆ ಮಾತನಾಡುವುದು. 2 ಪ್ರಯೋಜನ ನಾಲಗೆಯಿಂದ ಉಂಟು. ಇಲ್ಲ, ರಸಾಸ್ವಾದನೆ ಮಾಡಿದ ಅವರು ನೀವು ಮಾಡಿದ ಹಾಗೆ ಮಾಡಿದಲ್ಲ ಅಲ್ವಾ? ಅವರು ನಾಲಗೆ ಹೊರಗೆ ಹಾಕಿದ್ದು ಅಂದ್ರೆ ಜೊಲ್ಲು ಸುರಿಸಿದ್ದು ಅಲ್ಲ, ಆಯುಧ ಹೊರಗೆ ಹಾಕಿದ್ದು ಅಲ್ಲ. ನಾಲಗೆಯ ಆಯುಧ ಅಂದ್ರೆ ಅರ್ಥ ಎಂತದ್ದು? ಹೇಳಿದ ಮಾತು, ಮಾತೇ ಆಯುಧವಾಗಿ ಪರಿಣಮಿಸ್ತದೆ ಅಂತ ಅರ್ಥ. ಆಯುಧ ಏನು ಪರಿಣಾಮವನ್ನು ಮಾಡ್ತದೆ? ಹೊಡೆಯುತ್ತದೆ, ಕತ್ತರಿಸ್ತದೆ, ಆಘಾತವನ್ನುಂಟು ಮಾಡ್ತದೆ. ಅದನ್ನೇ ಅವರ ಮಾತು ಮಾಡ್ತದೆ. ನೋಡಿ, ಈ ಕೌರವನಿಗೆ ಬುದ್ಧಿ ಇಲ್ಲ ನೋಡಿ. ಈ ಬ್ರಾಹ್ಮಣರು ಯುದ್ಧ ಮಾಡಬಾರ್ದು ಅಂತ ಅವನಿಗೆ ಗೊತ್ತಿಲ್ಲ, ಅವರನ್ನು ಯಾಕೆ ಕರ್ಕೊಂಡು ಬಂದದ್ದು ಹಾಗಾದ್ರೆ? ಈಗ ಬಂದವರೆಲ್ಲ ಕೆಲಸ ಮಾಡ್ಲಿಕ್ಕೆ ಬಂದವರು ಅಂತ ಅರ್ಥ ಅಲ್ಲ, ಚಂದ ನೋಡ್ಲಿಕ್ಕೆ ಬಂದವರು ಇರ್ತಾರೆ ಒಟ್ಟಿಗೆ. ಈಗ ಅವರು ಬಂದಿದ್ದಾರೆ ಅಂತ ಮಾತ್ರ ಅವರು ಯುದ್ಧಕ್ಕೆ ಅಂತ ಅರ್ಥ ಅಲ್ಲ. ಈಗ ಅನಿವಾರ್ಯ ಆದ್ರೆ ಅವರು ಹೋರಾಟಕ್ಕೆ ನಿಲ್ಲಬಹುದು. ಅವರು ಹೋರಾಟಕ್ಕೆ ನಿಂತರು ಯಾವುದೋ ಒಂದು ಋಣಕ್ಕೆ. ಪಾಪ ಏನು ಅನ್ನ ಕೊಟ್ಟಿದ್ದಾನೆ ಕೌರವ, ಆದ್ದರಿಂದ ಅವ ಹೇಳುವ ಕಾಲಕ್ಕೆ ಇಲ್ಲ ಅನ್ನುವುದಕ್ಕಾಗುವುದಿಲ್ಲ. ಆ ಉದ್ದೇಶದಿಂದಲಾದ್ರೂ ಅವರು ಬಂದಿರ್ಲಿಕ್ಕೂ ಸಾಕು, ಅವರು ಅನ್ನದ ಹಂಗಿಗೆ ಒಳಗಾಗಿ ಬಂದಿರಲು ಸಾಕು. ಆದರೆ ನಾವು ಯೋಚಿಸಬೇಕ ಬೇಡ, ನಾವು ತಿನ್ನುವುದು ಅನ್ನ ಹೌದಲ್ಲ? ಈಗ ಬ್ರಾಹ್ಮಣರಲ್ಲಿ ಹೋರಾಟ ಮಾಡಿದ್ ನನಗೆ ಒಂದು ಬಾಣ ಅಲ್ಲ ಹೇಳಿದ್ ನಾಳೆ. ಹೌದು, ಹೇಳಿದ್ರೆ ನಾಳೆ ಉತ್ತರ ಕುಮಾರ ಆಲೋಚನೆ ಮಾಡಬೇಡುವ. ಒಂದು ಬಾಣ ತೆಗೆದು ಪ್ರಯೋಗ ಮಾಡಿದ್ರೆ ಆ ಬ್ರಾಹ್ಮಣರು ಸತ್ರು ಅಂತ ಇಟ್ಟು ಬ್ರಹ್ಮ ಹತ್ಯೆ ಬರುವುದಿಲ್ವ? ಈಗ ದನಗಳನ್ನು ಉಳಿಸಲಿಕ್ಕೆ ಬೇಕಾಗಿ ಬ್ರಹ್ಮಹತ್ಯೆ ಮಾಡಬಹುದು ಅಲ್ಲ, ಕೇಳಿದ್ ನಾನು. ಈಗ ಯಾವುದು ಮುಖ್ಯ ಇದರಲ್ಲಿ? ಗೋವುಗಳನ್ನು ಸಂರಕ್ಷಣೆ ಮಾಡಬೇಕಾದದ್ದು ಹೌದು. ಈಗ ಗೋವುಗಳನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಬ್ರಾಹ್ಮಣನನ್ನು ಕೊಲ್ಲಬಹುದಾ? ಹಾಗಾಗಿ ದ್ರೋಣರಲ್ಲಿ ಯುದ್ಧ ಇಲ್ಲ, ಬೇಡ, ಆಗಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಬ್ರು ಇದ್ದಾರೆ. ಯಾರು? ಒಟ್ಟಿಗೆ ಇದ್ರು, ಬೆಳಿಗಟ್ಟದವರು, ರಾಷ್ಟ್ರಪಿತ ಮಹಾತ್ಮ ಪಿತಾಮಹ ಪಿತಾಮಹ ಪಿತಾಮಹ. ರಾಷ್ಟ್ರಪಿತ ಅಲ್ಲ, ಪಿತಾಮಹ. ಅಲ್ಲ, ಆ ರಾಷ್ಟ್ರದಲ್ಲೇ ಅವ ಪಿತಾಮಹ. ಪಿತಾಮಹ. ಹೌದು, ಭೀಷ್ಮಾಚಾರ್ಯರು ಅಲ್ವಾ? ಹೌದು. ಯೌವನ ಮಾದವರು, ಮಾಧವರು ಆಗಿದವರು ಅಂತ ಅರ್ಥ. ಯೌವನ ಹೋಗಿ ವೃದ್ಧಾಪ್ಯ ಬಂದಿದೆ ಅಂತ ಅರ್ಥ. ಭೀಷ್ಮರು ಅಮರ ಗಂಗಾಸುತ, ಅಮರ ಸಿಂಧೂದ್ಭವ. ಗೊತ್ತಾಯ್ತು, ಅವರು ಅಮರ್ತಾ ಅತಿಶಯವಾದ. ಅವರು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಬರುವ ಕಾಲಕ್ಕೆ ದೇವವಾಣಿ ಮೊಳಗಿತಂತೆ. ಇವರನ್ನು ಮೀರಿಸುವಂತಹ ಯಾವ ವೀರನೂ ಪ್ರಸಕ್ತ ಕಾಲದಲ್ಲಿಲ್ಲ. ಅಂತಹ ಅಗ್ಗಳೇನಾದಂತಹ ವೀರ ಬಹುಶಃ ನೀವು ಹುಟ್ಟುವ ಮೊದಲಾದದ್ದು.
ಹೌದಾ? ಹಾ ಮತ್ತೆ ಅದು ಅವರು ವಿದ್ಯಾಭ್ಯಾಸ ಮಾಡಿ ಬರುವ ಆ ಕಾಲ. ಕಾಲದಲ್ಲಿ. ಈಗ ನನಗೆ ಎಷ್ಟು ವಯಸ್ಸು, ಅವರಿಗೆ ಎಷ್ಟು ವಯಸ್ಸು, ಹಾ. ಹಾಗಾಗಿ ಬಹುಶಃ ಹೇಳಲಿಕ್ಕಿಲ್ಲ, ನಿರ್ಣಯವೇ. ಹೌದು. ಈಗಾದ್ರೆ ಅಲ್ಲ ಈಗ ನಾನು ಸ್ಪರ್ಧೆಗೆ ಇಳಿಲಿಲ್ಲಲ್ಲ, ಅದು ಆಮೇಲಿನ ಪ್ರಶ್ನೆ. ಹಾ. ಅವರನ್ನು ಮೀರಿಸೋರು ಆ ಕಾಲದಲ್ಲಿ ಇರಲಿಲ್ಲ, ಹಾ, ಅದೇ. ಅಥವಾ ಯಾವ ಕಾಲದಲ್ಲೂ ಇರಲಿಲ್ಲ ಅಂತಲೇ ಹೇಳಿ. ಹ್ಮ್. ಈ ಪ್ರಶಸ್ತಿ ಸಿಕ್ಕಿದ ಮಾತ್ರಕ್ಕೆಲ್ಲ ಅರ್ಹತೆ ಉಂಟು ಅಂತ ಅರ್ಥ ಅಲ್ಲ, ನೀನು ತಪ್ಪಾಗಿ ಕಲ್ಪಿಸಿಕೊಳ್ಳ. ಹೌದಪ್ಪ. ಈಗ ಪ್ರಶಸ್ತಿಯನ್ನು ಹಿಂಬದಿ ಬಾಗಿಲಿನಲ್ಲಿ ತಗೊಳ್ಳುವವರೇ ಹೆಚ್ಚಿರು. ಈ ಪ್ರಪಂಚಕ್ಕೆ ಪ್ರಶಸ್ತಿಯನ್ನು ಹಿಂಬದಿ ಬಾಗಿಲಿ ತಕೊಳ್ಳಿಕ್ಕೆ ಕಲಿಸಿದ್ದೇ ಭೀಷ್ಮ. ಹೌದಾ? ಹೌದೇ, ಓ. ನಾನು ನಿರ್ಣಯವಾಗಿ ಹೇಳಬಲ್ಲೆ. ಯಾಕೆ? ಹ್ಮ್. ಅವ್ರು ಯಾರೋ ಹ್ಮ್. ಅಮರವ ಗಂಗಾ ಭವಾನಿಯ. ನೀವು ಈ ವಿಷಯ ಮೊದಲೇ ನಾನು ಗೊತ್ತಿದ್ರೆ ಅವ್ರು ಹೊಡೆಯುವಾಗ ಹೇಳ್ತಿದ್ದೆ, ನೀವು ಪ್ರಶಸ್ತಿಯನ್ನು ಹಿಂಬದಿ ಬಾಗಿಲಿನ ತೆಗೆದು ನೀವು ಹೊಡಿತೀರ ನಂಗೆ ಅಂತ ಹೇಳ್ತಿದ್ದೆ ನಾನು. ಅವರು ನಿನಗೆ ಇದೆಲ್ಲ ಮೊದಲೇ ಗೊತ್ತಿಲ್ಲದ ಎಷ್ಟು ಕಷ್ಟ ಆಯ್ತು. ಈಗ ಅವರು ಹೊಡಿದ್ರು ನಿನಗೆ, ಮತ್ ಎಲ್ಲ ಹೊಡೆದದ್ದೇ ಅಲ್ವಾ, ತಾರಾಮಾರ ಹೊಡೆದದ್ದೇ ಅಲ್ಲ, ನಿನಗೆ ಯಾರೋ ಒಂದಿಬ್ರು ಹೊಡೆದಾಗ ನಿನಗೆ ಎಲ್ಲರೂ ಹೊಡೆದಾಗ ಕಂಡಿದೆ ತಲೆ ತಿರುಗಿ ಹತ್ತಲಾಗಿ. ಮತ್ತೆ ಅವರೆಲ್ಲ ನಿನಗೆ ಹೊಡಿಲಿಕ್ಕೆ ಬರ್ತಾರೆ. ಮತ್ತೆ ಅವರೆಲ್ಲ ಹೊಡೆಯುವುದಾದ್ರೆ ನನ್ನಂಥವನಿಗಲ್ವ ಹೊಡೆಯುವುದಕ್ಕೆ ಬರುವುದು, ನಿನ್ನಂಥ ಸಾಮಾನ್ಯರ ಮುಂಭಾಗದಲ್ಲೆಲ್ಲ ಬರುವವರಲ್ಲ. ಯಾಕೆ? ನನಗೆ ಹೊಡೆದ ಮೇಲೆ ಇನ್ನು ಸರಸಕ್ಕಾಗಲಿ, ಸಂಬಂಧಕ್ಕಾಗಲಿ, ಸಂಭಾಷಣೆಗಾಗಲಿ, ವಿವಾಹಕ್ಕಾಗಲಿ ಎಲ್ಲ ಸಮಾನತೆ ಬೇಕು ಅನ್ನುವುದು ಶಾಸ್ತ್ರವಚನ. ನಾವು ಯಾವುದು ಬೇಕಾದ್ರೂ ಮೀರಿಯವು, ಶಾಸ್ತ್ರವಚನ ಮೀರ್ಲಿಕ್ಕೆ ಶಾಸ್ತ್ರ ಬಹಳ ಮುಖ್ಯ. ಈಗ ಭೀಷ್ಮಾಚಾರ್ಯ ನನ್ನಲ್ಲಿ ಯುದ್ಧಕ್ಕೆ ಸಮಾನರೋ? ಅಲ್ವೇ ಅಲ್ಲ. ಯಾಕೆ ನಾನು ಹಿಂಬದಿ ಬಾಗಿಲಿಂದ ಪ್ರಶಸ್ತಿ ತಗೊಂಡವರು ಅಂತ ಹೇಳಿದೆ? ಅವರು ವಿದ್ಯಾಪೂರ್ಣರಾಗಿ ಅರಮನೆಗೆ ಹಿಂದಿರುಗುವ ಕಾಲಕ್ಕೆ ಅಶರೀರವಾಣಿ ಆದದ್ದು. ಯಾಕೆ ಅಶರೀರವಾಣಿ ಆಯಿತು? ದೇವಗಂಗೆಯ ಸುಕುಮಾರನಾದ್ದರಿಂದ. ಇದು ಗಂಗಾ ಭವಾನಿಯ ಕೆಲಸ. ಓಹ್, ನನ್ನ ಮಗ ಲೋಕದಲ್ಲಿ ಒಬ್ಬ ಅಗ್ಗಳೆಯ ಅಂತ ಘೋಷಿಸಲ್ಪಡಲಿ ಅನ್ನುವುದಕ್ಕೆ ಬೇಕಾಗಿ ಏನೋ ದೇವತೆಗಳಲ್ಲಿ ಹೇಳಿಸಿ ಮಾಡಿದಂತ ಕೆಲಸ ಇರಬೇಕು. ಇಲ್ಲದೆ ಹೋದರೆ ನಿತ್ತು ಮುಖಾಮುಖಿಯಾಗಿ ಈ ತನಕ ಯಾರಲ್ಲಿ ಆದ್ರೂ ಒಂದು ಹೋರಾಟ ಮಾಡಿದ್ದೆ ಒಂದು ಇತಿಹಾಸ ಆದ್ರೂ ಸಿಗ್ತದ ಭೀಷ್ಮಾಚಾರ್ಯರು? ಇಲ್ಲ, ಇಲ್ವಾ? ಹೋರಾಟವೇ ಮಾಡಲಿಲ್ಲ. ಎಲ್ಲ ಈ ಪ್ರಚಾರದಲ್ಲೇ ಆಗಿ ಹೋದದ್ದು. ಅವರದ್ದಾದಂತಹ ಹೆಗ್ಗಳಿಕೆ, ಅಗ್ಗಳೆಯತನ ಎಲ್ಲ ಬಹಳ ಈ ಲೋಕ ಪ್ರಸಿದ್ಧಿಯ ಮೂಲಕವಾಗಿ ಯಾರಲ್ಲಿಯೂ ಅವರು ಹೋರಾಡುವಂತಹ ಸ್ಥಿತಿ ಬರಲಿಲ್ಲ. ಯಾರಲ್ಲಿಯೂ ಹೋರಾಡಲಿಲ್ಲ ಅಂದ್ರೆ ಯಾರಲ್ಲಿ ಒಮ್ಮೆ ಹೋರಾಡಿದ್ರಂತೆ, ಆ ಪರಶುರಾಮರಲ್ಲಿ. ಅದು ಮೊದಲೇ ಹೇಗೆ, ನೀನು ಹೊಡೆದಾಗ ಮಾಡು, ನಾನು ನೋವಾದಾಗ ಮಾಡ್ತೇನೆ ಅಂತೆಲ್ಲ ಮೊದಲೇ ನಾಟಕ, ಹೊಂದಾಣಿಕೆ ಜೋಡಣೆ ಅಂತ ಅದಕ್ಕೆ. ಗುರು ಶಿಷ್ಯರು. ಯಾಕೆ? ಶಿಷ್ಯ ಸೋತ್ರೆ ಗುರುವಿಗೆ ಅವಮಾನ ಅಲ್ವಾ? ಆದ್ದರಿಂದ ಶಿಷ್ಯರನ್ನು ಸೋಲಿಗೆ ಗುರುಗಳು ಯಾವ ಕಾಲಕ್ಕೂ ಬಿಡುವುದಿಲ್ಲ. ಆದ್ದರಿಂದ ಗುರುವಿನೊಂದಿಗೆ ಹೋರಾಟ ಮಾಡಿ ಗೆದ್ದದ್ದು ಗೆಲುವಲ್ಲ, ಅದು ಹೋಗಲಿ. ಹಾಗಾಗಿ ಭೀಷ್ಮರು ನನಗೆ ಹೋರಾಟಕ್ಕಾಗಲಿಕ್ಕಿಲ್ಲ. ಹೌದಾ? ಯೌವನ ಹೋಗಿದೆ ಅವರಿಗೆ, ಈಗಲೇ ಕೈಕಾಲೆಲ್ಲ ಅಲ್ಲಾಡ್ತಾ ಇರಬಹುದು. ಅಂತಹ ವೃದ್ಧಾಪ್ಯ ಬಂದವರು ನಾನೊಂದು ಬಾಣ ಪ್ರಯೋಗ ಮಾಡುವಾಗ ಎಲ್ಲಿಯಾದ್ರೂ ಕೆಳಗೆ ಬಿದ್ದರು ಅಂತಾದ್ರೆ ಪಾಪ ಅವರಿಗೆ ಸಾವು ಬರುವುದಿಲ್ಲ ಅಂತ ಮತ್ತೆ ಎಷ್ಟು ಕಾಲ ಬಳಲಬೇಕಾದಿತ್ತೆ. ಹಾಗೆ ಭೀಷ್ಮಾಚಾರ್ಯರಾಗಲಿ ಬೇಡ. ಹಾಗೆ ಮತ್ತೆ ಭಾವ ಇದ್ದಾರೆ, ಯಾರಂತ ಗೊತ್ತಿಲ್ಲ, ಭಾವ ಅಂತ ಹೇಳ್ತಿದ್ದ ಕೌರವ. ಆ ಕಡೆಯಿಂದ ಆಣ ಬಿಡಿ ಅಂತ ಈ ಕಡೆಯಿಂದ ಹೇಳ್ತಾ ಇದ್ದ. ಭಾವ ಅಂತ ಹೇಳಿದ್ರೆ ಬಹುಶಃ ಅವನೇ ಇರಬೇಕು. ಹಸ್ತಿನಾವತಿಯ ಉಗ್ರಾಣಕ್ಕೆ ಬಿದ್ದ ಹೆಗ್ಗಣದಾಗ ಒಬ್ಬ ಇದ್ದಾನ. ಹೌದು, ನೋಡುವಾಗ ಹಾಗೆ ಇದ್ದ. ಹಾಗೆ ದಪ್ಪ ಸೈಂಧವ, ಜಯದ್ರಥ, ಸಿಂಧುದ್ರುಪಾಲ. ಅವ ಬಿಡು, ಅವನೂ ನಮ್ಮೊಂದಿಗೆ ಹೋರಾಟಕ್ಕಾಗುವ. ಮತ್ತೆ ಈ ಹುಡುಗರು, ಬ್ರಾಹ್ಮಣ ಹುಡುಗರು ಇಬ್ಬರಿದ್ರು. ಯಾರು? ಅವರು ಬಿಲ್ಲುಬಾಣ ಇವರ ಪರೀಕ್ಷೆ ಆಗ ಮಾತಾಡ್ಲಿಲ್ಲ, ಪರೀಕ್ಷೆ ದಿವಸ ಅಶ್ವತ್ಥಾಮ ಅವರು ಬ್ರಾಹ್ಮಣರೇ ಅಲ್ವಾ? ಹಾಗೆ ಬ್ರಾಹ್ಮಣರ ಸುದ್ದಿ ತೆಗಿಬೇಡ. ಬ್ರಾಹ್ಮಣರು ಯುದ್ಧಕ್ಕಾಗುದಿಲ್ಲ. ಈಗ ದ್ರೋಣರಾಗುವುದಿಲ್ಲ ಅಂತ ಕೃಪರು ಆಗುದಿಲ್ಲ, ಅಶ್ವತ್ಥಾಮರು ಆಗುದಿಲ್ಲ. ಈಗ ಅಲ್ಲದಿದ್ರೆ ಅವರ ಬ್ರಾಹ್ಮಣ್ಯವನ್ನು ನಾನು ಪ್ರಶ್ನೆ ಮಾಡಿದಾಗ ಅದಿತ್ತು. ನಾನು ಅವರ ಬ್ರಾಹ್ಮಣ್ಯ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದು. ಕೌರವನೊತ್ತಿಗೆ ಹೋರಾಟ ಮಾಡ್ಲಿಕ್ಕೆ ಒಬ್ಬನೊಟ್ಟಿಗೆ. ಯಾರು? ಕೌರವ. ಕುರುರಾಯ ಮರುಳಾದ ಸಿದ್ಧ ಮರುಳಾದ ಮರುಳಾದ ಸಿದ್ಧ
ಮರುಳಾದ ಸಿದ್ಧ ತನ್ನ ಚಿರವಯ ನಂಬಿಗೆ ಮಾರಿದ ಬದ್ಧ ಮರುಳಾದ ಸಿದ್ಧ ಅವನ ನೆನಪೇ ಆಗಲಿಲ್ಲ ನನಗೆ. ಈಗ ನೀನು ಹೇಳಿದಾಗ ಮತ್ತೆ ನೆನಪಿಸಿಕೊಳ್ಳುವಂತಹ ಸ್ಥಿತಿ ಆಯಿತು. ನನಗೂ ನೆನಪಾದದ್ದು ಈಗಲೇ. ಕೌರವ ಅಲ್ವಾ? ಹೌದು. ಅವನಲ್ಲಿ ಹೋರಾಟ ಆಗಬಹುದು. ಹೋರಾಟ ಆಗಲಿಕ್ಕಿಲ್ಲ ಹೇಳುವುದಕ್ಕಿಲ್ಲ. ಯಾಕೆ? ತಂದಂತಹ ಸೇನೆಯ ನಾಯಕತ್ವವನ್ನು ನಮ್ಮ ಹೊಂದಿದವ ಅವನೇ ಅಲ್ವ? ಈಗ ಅವನ ನೇತೃತ್ವದಲ್ಲಿ ಎಲ್ಲೋ ಬಂದದ್ದು. ಗುರುರಾಯನ ನೇತೃತ್ವ. ಈಗ ನಿಜವಾಗಿ ನೋಡಿದ್ರೆ ಬಾಕಿದ್ದವರೆಲ್ಲ ಹೇಗೆ ನಿನ್ನಾಗಿದ್ದವರು ಅಲ್ಲ. ನಿನ್ನಾಗೆ ಅಂದ್ರೆ ಹಾಗಲ್ಲ, ದನಕಾಯುವರು ಹೇಳಿದ್ದಲ್ಲ ನಾನು. ಈಗ ನೀನು ಏನು ಕೆಲಸ ಮಾಡಿದ್ರು ಹೇಳಿದನು ಮಾಡುವ, ನಿನ್ನ ಉದ್ದೇಶಕ್ಕಾಗಿ ನೀನು ಮಾಡುವ ಮಾಡ, ಅಥವಾ ನಿನ್ನ ಯೋಚನೆಗೆ ಅನುಗುಣವಾಗಿ ನಿನಗೆ ಕರ್ತವ್ಯವನ್ನು ಎಸಗುವಂತಹ ಸ್ವಾತಂತ್ರ್ಯವೂ ಇಲ್ಲ. ಇಲ್ಲ ಇಲ್ಲ. ಈಗ ಮನಸ್ಸಿಲ್ಲದಿದ್ರು ನಾವು ಹೇಳಿದ್ದನ್ನು ಮಾಡದೆ ಗೊತ್ತುಂಟ ನಿನಗೆ, ಹೌದು ಅಲ್ವಾ? ಹಾಗಿದ್ರೆ ಈಗ ಕೌರವನ ಪಾಳಯದಲ್ಲಿ ಬಂದವರೆಲ್ಲ ಗೋವುಗಳನ್ನು ಹಿಡಿದು ಅವುಗಳನ್ನು ಅಪಹರಿಸಿಲಿಂದ ಕೊಂಡು ಹೋಗುವಂತಹ ದುರ್ಬುದ್ಧಿಯನ್ನು ಹೊಂದಿಯೇ ಬಂದಿದ್ದಾರೆ ಅಂತ ಅರ್ಥ ಅಲ್ಲ. ಅವರಿಗೆ ಅನಿವಾರ್ಯ. ಸುಯೋಧನ ಹೇಳಿದ್ದಾನೆ, ಹೋಗುವ ಗೋವುಗಳನ್ನು ಹಿಡಿದುಕೊಂಡು ಬರುವ. ಅಲ್ಲ ಅನ್ನುವುದಕ್ಕಾಗುತ್ತದ? ಅನ್ನದ ರಣವುಂಟು. ಅವನ ನಾಯಕತ್ವವನ್ನು ಇವರು ಒಪ್ಪಿಕೊಂಡವರು. ಆದ್ದರಿಂದ ಅವ ಹೇಳಿದ ಹಾಗೆ ಕೇಳಬೇಕು. ಈಗ ಗೋವುಗಳನ್ನು ಹಿಡಿಯುವಂತಹ ಕ್ರಿಯೆಯಲ್ಲಿ ಅವರದ್ದಾದಂತಹ ಶ್ರಮ ಇಲ್ಲ ಅಂತ ನಾನು ಹೇಳಿದ್ದಲ್ಲ, ಆದರೆ ಹೊಣೆ ಅವರದ್ದಲ್ಲ. ಅಲ್ಲ, ಹೊಣೆ ಯಾರ್ದು? ಇವೊಂದೇ, ಕೌರವನದ್ದು. ಈಗ ನಿಜವಾಗಿ ಗೋಗ್ರಹಣಕ್ಕೆ ಶಿಕ್ಷೆ ಯಾರಿಗೆ ಕೊಡಬೇಕು? ಅಲ್ಲ, ಬಾಕಿದವರಿಗೆ ಹೊಡೆಯುವ ಅದು ಪ್ರಶ್ನೆ ಬೇರೆ. ಪ್ರಧಾನವಾಗಿ ಕೊಡಬೇಕಾದದ್ದೇ ಕೌರವನಿಗೆ, ನಾಯಕ. ತಲೆಗೆಟ್ಟವ, ಹೌದು, ಭ್ರಮೆಗೊಳಗಾಗಿ ಹೋದ ಕುರುರಾಯ ಮರುಳ. ಮರುಳ ಅಂದ್ರೆ ಏನು? ಮರುಳ ಹುಚ್ಚು. ಎಂಥದ್ದು ಮರುಳ ಅಂದ್ರೆ? ಹುಚ್ಚು. ಹುಚ್ಚು ಅಲ್ಲ, ತೀವ್ರವಾದಂತಹ ಆಸಕ್ತಿಗೆ ಹುಚ್ಚು ಅಂತ ಹೆಸರು ಉಂಟು. ಹೌದು ಅಲ್ವಾ? ಈಗ ನಾವು ವಾಡಿಕೆಯಲ್ಲಿ ಹೇಳುವುದಿಲ್ಲ. ನಮ್ಮ ಹಾಗೆಲ್ಲ ಅವರಿಗೆ ಹುಚ್ಚು. ನಮ್ಮ ಹಾಗೆಲ್ಲ ಅಂದ್ರೆ ನಮ್ಮ ಹಾಗೆ ಆಸಕ್ತಿ ತೀವ್ರವಾಗಿ ಯಾವುದರ ಕುರಿತು ಉಂಟು ಅದರ ಕುರಿತು ಹುಚ್ಚು ಅನ್ನೋ ಪ್ರಯೋಗವು ವಾಡಿಕೆಯಲ್ಲಿ ಉಂಟು, ಈಗ ಇಲ್ಲ ಅಂತಲ್ಲ. ಮರುಳ ಅಂದ್ರೆ ಭ್ರಮಿತನಾಗಿ ಹೋದ ಅಂತ ಅರ್ಥ. ಭ್ರಮೆ ಅಂದ್ರೆ ಹೇಗೆ? ಯಥಾರ್ಥದ ದರ್ಶನ ಆಗದೇ ಇದ್ದದಕ್ಕೆ ಭ್ರಮೆ ಅಂತ ಹೆಸರು. ಈಗ ನಿಜ ಯಾವುದು? ದೃಷ್ಟಿಯಲ್ಲಿ ಎರಡು, ಒಂದು ಪ್ರಮ ಮತ್ತೊಂದು ಭ್ರಮ. ಶಾಸ್ತ್ರ ಹೇಳ್ತದೆ. ಹೌದದು. ಪ್ರಮಾ ದೃಷ್ಟಿ ಅಂತ ಹೇಗೆ? ಯಥಾರ್ಥ ಜ್ಞಾನ, ಇದ್ದದ್ದನ್ನು ಇದ್ದ ಹಾಗೆ ತಿಳಿಯುವುದಕ್ಕೆ ಪ್ರಮ ಅಂತ ಹೆಸರು. ಇದ್ದದಕ್ಕಿಂತ ವ್ಯತಿರಿಕ್ತ ತಿಳಿಯುವುದಕ್ಕೆ ಭ್ರಮೆ ಅಂತ ಹೆಸರು. ಅದು ಕಡಿಮೆ ತಿಳಿದರೂ ಭ್ರಮೆ, ಹೆಚ್ಚು ತಿಳಿದರೂ ಭ್ರಮೆ. ಇವನಿಗೆ ಎರಡು ಭ್ರಮೆ ಬಂದಿರಬೇಕು. ಒಂದು, ವಿರಾಟ ನಗರದವರ ಕುರಿತಾಗಿ ಇದ್ದಷ್ಟು ತಿಳಿಲಿಲ್ಲ, ಇದ್ದದಕ್ಕಿಂತ ಕಡಿಮೆ ತಿಳಿದ. ಇನ್ನೊಂದು, ಅವನ ಬಗ್ಗೆ ಇದ್ದದಕ್ಕಿಂತ ಹೆಚ್ಚು ತಿಳಿದ. ತನ್ನ ಸಾಮರ್ಥ್ಯವೇನು ಅನ್ನುವುದಕ್ಕಿಂತ ಹೆಚ್ಚನ್ನು ಅವ ತಿಳಿದ. ಹೀಗೆ ಎರಡೆರಡು ಭ್ರಮೆ ಏಕಕಾಲದಲ್ಲಿ ಅವನಿಗೆ ಆವರಿಸಿದೆ. ಇಲ್ಲದೆ ಹೋದ್ರೆ ಬಂದು ಬಂದು ನನಗೆ ಹೊಡಿತಾರ. ಒಂದು ದೇಶ ಆಳುವಂತಹ ಅರಸ ಈಗ ಅಭಿಷೇಚನ ಹೊಂದದೇ ಇರಲಿ, ಸಿಂಹಾಸನದ ಬಳಿಯಲ್ಲಿ ಕುಳಿತುಕೊಂಡು ಬಲ್ಲಿರನೆಯ ಕೇಳುವುದವನೇ ಅಲ್ವ? ಅಲ್ವ? ಈಗ ಅಷ್ಟಿದ್ದವ ಆ ಅರಸೊತ್ತಿಗೆ ಘನತೆಗೆ ಅನುಗುಣವಾದಂತಹ ಕೆಲಸ ಮಾಡಬೇಡ. ಬಡ ತುರುಗಳ ಪಿಡಿಯುವುದು. ಹೌದು ಅಲ್ಲ, ಬಡ ಅಂದ್ರೆ ಅದು ದಷ್ಟಪುಷ್ಟ ಉಂಟು. ಅಲ್ಲ, ಹಸು ಬಡಕಲಾಗಿದೆ ಅಂದ್ರೆ ಅದು ಪಾಶು. ಪೊಡವಿ ಆಳುವ ಅವನ ಮುಂಭಾಗದಲ್ಲಿ ಹಸುಗಳು ಎಷ್ಟೇ ದಷ್ಟಪುಷ್ಟವಾಗಿದ್ರು ಅವುಗಳನ್ನು ಹಿಡಿಯುವುದು ದೊಡ್ಡ ಕೆಲಸ ಎಂತದ್ದು? ಪರಾಕ್ರಮ ಅದರಲ್ಲಿ ತೋರಿಸುವುದು, ಅದರಲ್ಲಿ ಪರಾಕ್ರಮ ತೋರಿಸಬೇಕಾದದ್ದು. ಈಗ ಪ್ರತಿಕ್ರಿಯೆ ಕೊಡುವುದಕ್ಕೆ ಎಷ್ಟು ಸಾಮರ್ಥ್ಯ ಇದ್ದಿತ್ತು ಒಂದು ಹಸುಗಳಿಗೆ, ಅಲ್ವ? ಒಬ್ಬ ನಿಜವಾದಂತಹ ಯೋಧ ಅವುಗಳ ಸಂರಕ್ಷಣೆಗೆ ಮುಂದಾಗಬೇಕಾದದ್ದು. ಅಂತಹ ತುರುಗಳನ್ನು ಅವ ಹಿಡಿತಾನೆ ಅಂತಾದರೆ ಕ್ಷಾತ್ರಕ್ಕೆ ಅಪಮಾನ ಮಾಡಿದ, ಅರಸೊತ್ತಿಗೆಗೆ ಕೊರತೆ ತಂದ, ಭ್ರಮಿತನಾಗಿ ವ್ಯವಹರಿಸಿದ, ನಮ್ಮ ಸಾಮರ್ಥ್ಯವನ್ನು ತಿಳಿಯದೆ ಮುಂದಾದ. ಇದಕ್ಕೆಲ್ಲ ಕಾರಣ ಏನು? ಒಂದೇ ಕಾರಣ, ಹೋಗುವ ಕಾಲ ಬಂದಿದೆ. ತನ್ನ ತಲೆಯ ಅಂಬಿಗೆ ಮಾರಿದ ಬದ್ಧ. ಹೌದು, ಅಂಬಿಗೆ ಅಲ್ಲದಿದ್ರೆ ದನ ಹಿಡಿತಾನ. ದನ ಹಿಡಿದ ಅಂಬಿಗೆ ಮಾರಿದ. ನಮ್ಮ ದನಗಳನ್ನು ಹಿಡಿದು
ಅವನ ತಲೆಯನ್ನು ಎನ್ನ ಅಂಬಿಗೆ ಮಾರಿದ ಅಂತ. ಹಿಡಿದದ್ದು ದನ, ಅವನು ನಿಮ್ಮ ಅಂಬಿಗೆ ಹೇಗೆ ಮಾರುದು? ಬಾಣವ ಅಂಬು ಅಂದ್ರೆ ಅಂಬಿಗೆ ತಲೆ ಕೊಟ್ಟ ಬಾಣಕ್ಕೆ ಹೆಡ್ಡ. ನಿಜವಾಗಿ ಅವನ ದೇಹದ ಮೇಲೆ ಅವನ ತಲೆ ಈಗ ಇದ್ರೂ ನಿಜವಾಗಿ ಅಲ್ಲಿ ಇಲ್ಲ. ಅದರ ಸಂದು ಕಳಚಿ ಆಗಿದೆ. ಯಾವಾಗ ಸಂದು ಕಳಚಿದೆ? ಬಂದು ಮತ್ಸ್ಯನಗರದ ಗೋವುಗಳನ್ನು ಹಿಡಿಯುವುದನ್ನುವ ಯೋಚನೆ ಯಾವಾಗ ಬಂದಿದೆ ಅಲ್ಲಿಗೆ ಅದು ಸಂದು ಕಳಚಿದೆ ಅಂತ ಅರ್ಥ. ನಿನ್ನೆಲ್ಲ ಮೊನ್ನೆ ಅವನದ್ದಾದಂತಹ ದುಡುಕುತನ, ಅವನ ಕೆಡುಕು ಬುದ್ಧಿ, ಇದಕ್ಕೆಲ್ಲ ತಕ್ಕುದಾದಂತಹ ಒಂದು ಪ್ರಾಯಶ್ಚಿತ್ತವನ್ನು ವಿಧಿಸುವಂತಹ ಕಾಲ ತಾನಾಗಿ ಒದಗಿ ಬಂದಿದೆ. ಕೆಲವು ಸಲ ಪಕ್ಕನೆ ನೋಡುವಾಗ ಕೇಡಾದಾಗೆ ಕಾಣುತ್ತದೆ. ಹೌದು. ಆದ್ರೆ ಅದರಿಂದ ಪರಮ ಪ್ರಯೋಜನ ಇನ್ನಿತರರಿಗೆ ಆಗಿ ಹೋಗ್ತದೆ. ನಮಗೆ ಏನಿದ್ರು ಎಲ್ಲ ಮೊದಲನೇದ್ದು ಪುರಾಣಗಳು ಇತಿಹಾಸಗಳೆಲ್ಲ ಆದರ್ಶ ಅಲ್ಲ. ಹೌದು. ಲೋಕದಲ್ಲಿ ಸಜ್ಜನರೆಲ್ಲ ಕಣ್ಣೀರು ಹಾಕಿದರಂತೆ. ಯಾಕೆ? ರಾಮನರಸಿಯಾದಂತಹ ಸೀತಾಮಾತೆಯನ್ನು ರಾವಣ ಅಪಹರಿಸಿಕೊಂಡು ಹೋದಂತಹ ಕಾಲಕ್ಕೆ ಚ ಏನು ದುಸ್ಥಿತಿಯಾಗಿ ಹೋಯ್ತಪ್ಪ. ಸಾಮ್ರಾಜ್ಯ ಹೋಯ್ತು, ಸಂಪತ್ತು ಬಿಟ್ಟ, ಕಾಡು ಪಾಲಾದ, ಕಟ್ಟಿಕೊಂಡ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದ. ಏನು ಬಡತನ ಬಂದು ಹೋಯ್ತಪ್ಪ ರಾಮನಿಗೆ. ಆದ್ರೆ ಈಗ ನಿಜವಾಗಿ ನೋಡಿದ್ರೆ ಆಮೇಲೆ ಹೇಳಿದ್ರಂತೆ ರಾವಣ ಸೀತಾಮಾತೆಯನ್ನು ಕದ್ದುಕೊಂಡು ಹೋದದ್ದೇ ಒಳ್ಳೇದಾಯ್ತು. ಯಾರು ಹೇಳಿದ್ದು? ಅಲ್ಲ, ಊರಿನವರು. ಮೊದಲು ಕೇಡಾಯಿತು ಅಂತ ಹಂಬಲಿಸಿದವರೇ ಕೊನೆಗೆ ಹೇಳಿದ್ರಂತೆ ಒಳ್ಳೇದಾಯ್ತು. ಯಾಕೆ ಹೇಳಿದ್ರು ಅಂದ್ರೆ ಯಾರ್ಯಾರ ಹೆಂಡತಿಯನ್ನು ಯಾರ್ಯಾರು ಕದ್ದುಕೊಂಡು ಹೋದ್ರೆ ಒಳ್ಳೇದಾಗ್ಲಿ ಅನ್ನೋ ಹಾಗೆ ಹಂಬಲಿಸುವ ಮಂದಿಗಳು ಊರಿನಲ್ಲಿದ್ದಾರೆ ಹೇಳಿದ್ದಲ್ಲ ನಾನು. ಸಜ್ಜನರೇ ಹೇಳಿದ್ದು, ಧರ್ಮಾತ್ಮರೇ ಹೇಳಿದ್ದು ಒಳ್ಳೇದೇ ಆಯಿತು. ಯಾಕೆ ಒಳ್ಳೇದಾಯಿತು? ಲಕ್ಷ್ಮಣ ಇದ್ದಲ್ವ, ಒಟ್ಟಿಗೆ ಲಕ್ಷ್ಮಣ ಇದ್ದ. ಅಲ್ಲ, ಒಟ್ಟಿಗಿದ್ದ ಲಕ್ಷ್ಮಣನನ್ನು ನಿವಾರಿಸಿಯೇ ಕದ್ದುಕೊಂಡು ಹೋದದ್ದು. ಈಗ ಲಕ್ಷ್ಮಣನ ಸಾಮರ್ಥ್ಯ ಕಡಿಮೆ ಅಂತ ಹೇಳಲಿಕ್ಕಿಲ್ಲ, ಅದಲ್ಲ. ಅದು ಲಕ್ಷ್ಮಣ ಕೆಲವು ಸಲ ಇದ್ರೂ ತೊಂದರೆ ಆಗ್ತದೆ, ಇಲ್ಲದಿದ್ರೂ ತೊಂದರೆ ಆಗ್ತದೆ, ಹಾಗಾಗ್ತದೆ. ಹೌದು. ಹಾಗೆ ಅಲ್ಲ, ಅಪಹರಿಸಿಕೊಂಡು ಹೋಗಲಿ ನಿವಾರಿಸಿಯೇ ಕೊಂಡು ಹೋದದ್ದಂತೆ. ಅದೆಲ್ಲ ಹೋಗಲಿ. ಈ ಪ್ರಕರಣ ಏನು ಅನ್ನುವುದು ಮುಖ್ಯ ಅಲ್ಲ, ಪರಿಣಾಮ ಏನು ಅನ್ನುವುದು ಪ್ರಧಾನ. ನಾವು ಅದನ್ನು ಯೋಚಿಸಬೇಕಾಗುತ್ತೆ. ಹೌದು. ನನ್ನ ಮಾತಿನ ಲಕ್ಷ್ಯವನ್ನು ನೀನು ಗಮನಿಸಿ. ಯಾಕೆ ನಾನು ಇದನ್ನು ಹೇಳಿದೆ? ಈಗ ಲೋಕವೇ ಹೇಳಿತು, ಸಜ್ಜನರೇ ಹೇಳಿದ್ರು ಸೀತಾಪಹಾರ ಅದು ಒಳ್ಳೆದಾಯಿತು. ಯಾಕೆ ಒಳ್ಳೆದಾಯಿತು? ಈಗ ಅವನಿಗೆ ಬುದ್ಧಿ ಕಲಿಸಲಿ. ಲೋಕಕಂಟಕನಾದಂತಹ ದಶಕಂಠನ ವಧೆಗೆ ಅದೇ ಹೇತುವಾಗಿ ಪರಿಣಮಿಸಿತು. ಹೌದಾ? ಅಲ್ಲಿ ಅದು, ಇಲ್ಲಿ ಇದು. ಕಳೆದುಕೊಂಡಂತಹ ಹೆಂಡತಿಯನ್ನು ರಾಮ ಸಂಪಾದಿಸಿದ್ದು ರಾಮನ ಸಾಂಸಾರಿಕವಾದಂತಹ ಜೀವನಕ್ಕೆ ಘನತೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಅವನ ಹೆಂಡತಿಯನ್ನು ಅವ ಮತ್ತೆ ಸಂಪಾದಿಸಿಕೊಳ್ಳುವ ಕಾಲದಲ್ಲಿ ಊರಿಗಾದ ಪ್ರಯೋಜನ ಎಷ್ಟು ದೊಡ್ಡದು. ಊರಿನವರಿಗೆಲ್ಲ ಕೇಡು ಮಾಡುವವನನ್ನು ನಾಶ ಮಾಡಿದ ಹಾಗಾಯಿತು. ಕೆಲವು ಸಲ ಹಾಗಾಗುತ್ತದೆ. ಯಾರು ದುರ್ಬಲರಿದ್ದಾರೆ, ಯಾರು ಸಜ್ಜನರಿದ್ದಾರೆ, ಯಾರು ತಮ್ಮ ದಾಯವಾದಿಗಳಿದ್ದಾರೆ, ಅಂತವರ ಕುರಿತೇ ಸದಾಕಾಲ ಕೇಡು ಬುದ್ಧಿಯನ್ನು ಮಾಡುವ ಕೌರವ ನಮ್ಮ ದನಗಳನ್ನು ಹಿಡಿದರಿಂದ ಪ್ರಯೋಜನ ಏನಾಯಿತು? ಅಂಬಿಗೆ ಸಿಕ್ಕಿದ, ಅವನ ತಲೆ ಹೋಯ್ತು. ಕೌರವ ಸತ್ರಿಗೆ ನಮಗೆ ದನ ನಮ್ಮ ಹಟ್ಟಿಗೆ ಸೇರುವುದು ಮಾತ್ರ ಪ್ರಯೋಜನ ಅಲ್ಲ, ಲೋಕಕ್ಕೂ ಹಿತವಾಗುತ್ತದೆ, ಸಜ್ಜನರಿಗೂ ಕ್ಷೇಮ ಆಗುತ್ತದೆ. ಹಾಗಾಗಿ ಅವನ ದನ ಹಿಡಿದದ್ದೇ ಒಳ್ಳೆದಾಯಿತು, ಊರಿಗೆ ಒಳ್ಳೆದಾಗ್ತದೆ. ಹಾಗಿದ್ರೆ ಹೋಗುವ, ಹೋರಾಟ ಮಾಡುವ, ಅವನನ್ನು ಉದ್ದೇಶಗೆಡಿಸಿ ನಮ್ಮದಾದಂತಹ ಸತ್ವ ಸಾಹಸವನ್ನು ತೋರಿಸುವ. ಏನು ಹೇಳಿಯೂ ಪ್ರಯೋಜನ ಇಲ್ಲಲ್ಲ. ಫಲವೇನು ಬಾಯೋಳಾಡಿದರೆ ಏನಿಲ್ಲ ಕಲಗದಿ ಸಾರಥಿ ಪಡಿದರಲ್ಲದಿರಿ ಹುಲು ನೃಪಾಲರಿ ಗಂಜನಾನು ಹುಲು ನೃಪಾಲರಿ ಗಂಜನಾನು ತನ್ನ ಬಲುಮಿಗೆ ತಕ್ಕ ಸೂತನ ಕಾಣೆನು ಫಲವೇನು ಬಾಯೋಳಾಡಿದರೆ ಇನ್ನು ಕಲಗದಿ ಸಾರಥಿ ಮಡಿದ ನಲ್ಲದಿರೇ ಗುರುರಾಯ ಮರುಳ ಗೋಪಾಲಕ ಎಲ್ಲ ಮಾಡಿ ಮುಗಿಯಿತು ಅಂತ ತೀರ್ಮಾನ. ಯುದ್ಧ ಮಾಡುದು ಅಂತ ನಿರ್ಣಯ ಆಯಿತು. ಸುಯೋಧನ ನನಗೆ ಹೋರಾಟ ಕಾದಿದು ಅಂತ ತೀರ್ಮಾನ ಆಯಿತು. ಅವನನ್ನು ತಲೆ ಕಡಿಯುವುದು ಅಂತ ನಿರ್ಧಾರ ಮಾಡಿ ಆಯಿತು. ಗೋವನ್ನು ಹಟ್ಟಿಗೆ ಸೇರಿಸುವುದು ಅಂತ ಆಯಿತು. ಏನು ಹೇಳಿ ಪ್ರಯೋಜನ ಇಲ್ಲ. ಫಲವೇನು? ಬಾಯೋಳಾಡಿದರೆ ಅದು ಮತ್ತೆ ಅಲ್ಲ ಏನದು ಫಲವು. ಫಲವೇನು ಅಂತ ಹೇಳಿ ಪ್ರಯೋಜನ ಮಾಡಿದ ಮೇಲೆಲ್ಲೂ ಸಿಗುವುದು ಫಲವು ಇಲ್ವಾ? ಇದು ಕೇವಲ ಕಂಠಶೋಷಣೆ ಅಂತ ಮಾತ್ರ ಆಗಿ ಹೋದಿಲ್ಲ. ಇಲ್ಲೂ ಹಾಗಾದ್ರೆ ಫಲ ಇಲ್ಲ, ಪ್ರಯೋಜನ ಇಲ್ಲ. ಈಗ ಪ್ರಯೋಜನ ಇರಬೇಕು ಅಂತ ಇದ್ರೆ ನಾನು ಯುದ್ಧಕ್ಕೆ ಹೋಗಬೇಡ.
ಹೌದು, ಈಗ ನೀವೇ ಕೌರವನಲ್ಲಿ ಹೋರಾಟ ಮಾಡಬೇಡುವ, ಕೌರವನನ್ನು ಕೊಲ್ಲಬೇಡುವ, ಊರಿಗೆ ಅದರಿಂದ ಒಳ್ಳೇದಾಗಬೇಡುವ, ಆಗ್ಬೇಕು. ಇದಾಗಬೇಕು ಅಂತಾರೆ ನಾನಿಲ್ಲಿಂದ ಹೊರಡಬೇಡುವ, ಹೊರಡಬೇಕು ಅಂತಾದ್ರೆ ರಥ ಬೇಡುವ, ರಥ ನಡೆಸಲಿಕ್ಕೆ ಸಾರಥಿ ಬೇಡುವ. ನಿಮ್ಮ ರಥ ನಿಮ್ಮ ಅಪ್ಪ ನಿನ್ನೆ ಕೊಂಡೋಗಿದ್ದರು, ತರಲಿಲ್ಲ. ಅಲ್ಲ, ರಥ ಬೇರೆ ಇಲ್ಲ ಅಂತ ಹೇಳಿದ್ದಲ್ಲ, ರಥಕ್ಕಿಂತಲೂ ಪ್ರಧಾನವಾಗಿ ರಥ ನಡೆಸುವುದಕ್ಕೆ ಬೇಕಾದದ್ದು ಮುಖ್ಯ. ಹೌದಾ? ಹೌದು. ಸಾರಥಿ, ಹಾ, ಸಾರಥಿ ಬೇಡುವ, ಸಾರಥಿ ಬೇಕಲ್ವ? ಸಾರಥಿ ಇಲ್ಲಲ್ಲ. ಹೌದಾ? ಸಾರಥಿ ಇಲ್ಲ. ಎಷ್ಟಾಗ್ತದೆ ಅದಕ್ಕೆ? ಯಾವುದಕ್ಕೆ? ಆ ಸಾರಥಿ ಎಂತದ್ದು? ಎಂತ ಮರದ ಎಂತದ್ದು ಈಗ ನಿನ್ನ ಯೋಚನೆಯಲ್ಲಿ ಸಾರಥಿ ಅಂದ್ರೆ ಎಂತದ್ದು? ಸಾರಥಿ ಎಂತ ಸಾರಥಿ ಅಂದ್ರೆ ಅದು ಇದಲ್ವಾ, ಓಡಿಸುದು. ಅದು ಕುದುರೆಯನ್ನು ಓಡಿಸುದು. ಅದು ಚಾವಟಿಗೆ. ಅದು ಚಾವಟಿಗೆ. ಸಾರಥಿ ಇವ ಹೊಡಿಯುವ. ಅದಕ್ಕೆ ಎಂತೆಲ್ಲ ಆಗ್ಬೇಕು ಈಗ? ಈಗ ಸಾರಥಿ ಆಗ್ಬೇಕಾದ್ರೆ ಏನೆಲ್ಲ ಬೇಕು? ಸಾರಥಿ ಆಗ್ಬೇಕಂದ್ರೆ ಸಾರಥ್ಯ ಗೊತ್ತು ಬೇಕಾದಲ್ಲ ಮುಖ್ಯ, ಮತ್ತೆಂತದ್ದಾಗುದು? ಹೌದಾ? ಸಾರಥಿ ಇಲ್ಲ. ಯಾಕಿಲ್ಲ ಕೇಳು. ಯಾಕಿಲ್ಲ? ನಿನ್ನೆ ಸತ್ತ ಅವ. ನನ್ನ ಸೂತ ನಿನ್ನೆ ದಿನ ಸತ್ತ. ಏನಾಯ್ತು ಅವನಿಗೆ? ಮೊನ್ನೆ ಮಾತಾಡಿದ್ದು ನಿಮ್ಮ ಹತ್ರ. ಈಗ ಮೊನ್ನೆ ನಿನ್ನ ಹತ್ರ ಮಾತಾಡಿದವರು ನನ್ನ ಹತ್ರ ಅಲ್ಲ, ನಿಮ್ಮ ಹತ್ರ ಮಾತಾಡಿದ್ದು ಮೊನ್ನೆ ನಿನ್ನೆ. ಅದು ಹೀಗಾಗಿ ನಿನ್ನೆ ಇದ್ದವರು ಇವತ್ತಿರುವುದಿಲ್ಲ. ಇದು ಬಹಳ ಅಪಾಯ ಉಂಟು ಇದು. ಹೇಗೆ ಸರ್? ಮೊನ್ನೆ ನನ್ನ ಹತ್ರ ನನ್ನ ಸಾರಥಿ ಮಾತಾಡಿದವ ನಿನ್ನೆ ಸತ್ತದ್ದು ಅಂತೇಳಿ ನೀನೀಗ ಇವತ್ತು ಮಾತಾಡ್ತಾ ಇದ್ದೀನಿ. ಹೌದು, ನಾಳೆ ನಾನೀಗ ಏನಾಗ್ತೇನೆ ಹೇಳಿದ್ ನಾನು. ಹಾಗಲ್ವಾ, ನನ್ನಲ್ಲಿ ಮಾತಾಡಿದ ಕಾರಣದಿಂದ ನಾವು ಸತ್ತದ್ದು ಹಾಗಲ್ಲ. ಮೊನ್ನೆ ಜೀವಂತ ಇದ್ದವರು ಇಂದು ಸಾಯ್ತಾರಂತ ಆದದ್ದೇನು ಅಂತ ಅಲ್ಲ. ಸಾವು ಅನ್ನೋದು ಯಾವಾಗ್ಲೂ ಬರ್ಬೋದು. ಅದು ಹೇಗೆ ಸರ್? ಯಾಕಂದ್ರೆ ಆಕಸ್ಮಿಕ. ಅದನ್ನು ಇಂತಹ ದಿವಸ ಅಂತ ನಿರ್ಣಯ ಮಾಡ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆದರೆ ಸಾಯುವುದಕ್ಕೊಂದು ಕಾರಣ ಬೇಕಲ್ಲ? ಸಾಯುವುದಕ್ಕೆ ಕಾರಣ ಬೇಕು ಅಂತಲ್ಲ, ಸತ್ತದಕ್ಕೊಂದು ಕಾರಣ ಬೇಕು. ಅದೇ ಸಾಯ್ಲಿಕ್ಕೆ ಕಾರಣ ಯಾಕೆ? ಅದೇ ಅವ ಸತ್ತದಕ್ಕೆ ಏನು ಕಾರಣ? ಸತ್ತದಕ್ಕೆ ಕಾರಣ ಹೃದಯ ಸ್ತಂಭನಾದದ್ದಲ್ಲ, ಮತ್ತೆ ವಿಷ ತಕೊಂಡದ್ದಲ್ಲ, ನೇಣು ಹಾಕಿದ್ದ, ಕುತ್ತಿಗೆಗೆ ಹಗ್ಗ ಹಾಕಿದ್ದಲ್ಲ, ಆದ್ರೆ ಕೊರಳು ತುಂಡಾದವು. ಅದು ಹೇಗೆ? ನಿನ್ನೆ ದಿನ ಕೊರಳು ಯುದ್ಧಕ್ಕೆ ಹೋದ. ನಮ್ಮ ಅಪ್ಪಯ್ಯ ಹೊರಟ್ರಲ್ಲ ಯುದ್ಧಕ್ಕೆ. ಅದು ಅವರ ಸಾರಥಿ ಅಲ್ಲ, ಅವರ ಸಾರಥಿಯ ಕೈ ಚಳಕ ಸಾಲದು ಅನ್ನುವುದಕ್ಕಾಗಿ ನನ್ನ ಸಾರಥಿಯನ್ನು ಕೊಟ್ಟು ಕಳುಹಿಸಿದ್ದು. ಅವ ಒಬ್ಬ ವೃದ್ಧಾಪ್ಯವನ್ನು ಹೊಂದಿದ ಸಾರಥಿ ನಮ್ಮ ಅಪ್ಪಯ್ಯನಿಗೆ. ಅಂದ್ರೆ ಅವರಿಗೂ ವಯಸ್ಸಾಗಿದೆ, ಸಾರಥಿಗೂ ವಯಸ್ಸಾಗಿದೆ. ಅವರಿದ್ದಾರೆ ಈಗ. ಯಾರು? ಅಪ್ಪನ ಸಾರಥಿ ಇವತ್ತಿದ್ರೆ ಅವರನ್ನು ಕರ್ಕೊಂಡು ಹೋಗಿ. ಅಪ್ಪನ ಸಾರಥಿ ನಮ್ಮ ವೇಗಕ್ಕೆ ಸಾಕಾಗ್ತದ? ನಮ್ಮ ವೇಗಕ್ಕೆ ಆಗಬೇಡ. ಎಂತ ಮಾಡುದಾಗಿದೆ ಈಗ ಸಾರಥಿ ಅಂದ್ರೆ ಹೇಗೆ? ಒಬ್ಬ ರಥಿಕನಾದವನಿಗೆ ಅವನ ಮನಸ್ಸನ್ನು ಅರಿತು ವ್ಯವಹರಿಸುವ ಸಾಮರ್ಥ್ಯ ಇದ್ದವಾಗಬೇಕು. ಅಲ್ಲ, ಹಾಗಾಗಿ ಸಮರ್ಥನಾದಂತಹ ಒಬ್ಬ ಸೂತನಿಲ್ಲದೆ ಸಮರ ಕ್ಷೇತ್ರವನ್ನು ಸೇರ್ಲಿಕ್ಕೆ ಆಗುವುದಿಲ್ಲ. ನಿನ್ನೆ ದಿನವೂ ಸತ್ತು ಹೋದ. ಈಗ ಸತ್ತು ಹೋದ ಅಂದ್ರೆ ಅಪ್ಪಯ್ಯ ಬಹಳ ಬೇಸರದಲ್ಲಿ ನನ್ನ ಹತ್ರ ಬಂದು ಹೇಳಿದ್ರು ಸಂಜೆ ಹೊತ್ತಿಗಾಗುವಾಗ. ಕಳಿಸಿಕೊಟ್ಟದ್ದು ನಾನೇ, ಯುದ್ಧಕ್ಕೆ ನಾನೇ ಹೋಗ್ತೇನೆ ಹೇಳಿದ್ರು. ಇಲ್ಲಪ್ಪಯ್ಯ, ನಿಮಗೆ ವಯಸ್ಸಾಯಿತು, ನಾವಿಲ್ಲೋ ಹೊಂತಕಾರಿಗಳು ಹೇಳಿದ್ರು. ಈ ದನ ಹಿಡಿದವರನ್ನು ಹೊಡೆಯಲಿಕ್ಕೆಲ್ಲ ಮತ್ತೆ ನೀವೆಂತದಕ್ಕೆ, ನಾನೇ ಸಾಕಲ್ಲ ಹೇಳಿದ್ರು. ನನಗೂ ಕಂಡೀತು. ಮತ್ತೆ ಈಗ ಅಪ್ಪಯ್ಯನ ವೃದ್ಧಾಪ್ಯದ ಕಾಲ ಬಂದಿರುವಾಗ ನಾವಿನ್ನು ಬೇಡ ಅಂತ ಹೇಳುದು ಯಾಕೆ, ಹೋಗಲಿ. ಆದ್ರೂ ಒಂದು ಎಚ್ಚರಿಕೆಗೆ ಬೇಕಾಗಿ ನನ್ನ ಸೂತನನ್ನು ಕಳುಹಿಸಿಕೊಟ್ಟದ್ದು. ಯಾಕೆ? ಬಹಳ ಚಾಕಚಕ್ಯತೆಯಿಂದ ರಥವನ್ನು ನಡೆಸುವ ಸಾಮರ್ಥ್ಯ ಇದ್ದವನ್ನುವ ಕಾರಣಕ್ಕಾಗಿ. ಮರಳಿ ಬರುವ ಕಾಲಕ್ಕೆ ಸಾರಥಿ ಸತ್ತಿದ್ದಾನೆ ಅಂತ ಅಪ್ಪಯ್ಯ ಹೇಳಿದರು. ನನಗೆ ದೊಡ್ಡ ಆಘಾತ ಆಗಿ ಹೋಯಿತು. ನನಗೆ ಕೇಳಿ ಈಗ ಆಘಾತ ಆಗಿದೆ. ಮತ್ತೆ ಸಾರಥಿ ಸತ್ರಿಗೆ ನಾಳೆ ಆ ಜಾಗಕ್ಕೆ ಇನ್ನೊಬ್ಬನನ್ನು ಸಿದ್ಧ ಮಾಡಬಹುದು, ಅದು ಪ್ರಶ್ನೆ ಬೇರೆ. ಅಷ್ಟು ಗೊತ್ತಿರೋರು ಬೇಕಲ್ಲ. ಅಲ್ಲ, ಹಾಗಲ್ಲ, ಅದು ಕಲಿಸಿ ಆದ್ರೂ ಮಾಡಬಹುದು. 4 ದಿವಸ ವ್ಯವಧಾನ ಇದ್ರೆ ಮಾಡ್ಲಿಕ್ಕೆ ಅದಲ್ಲ. ಅದು ಇವತ್ತಿಗೆ ಈಗ ಬರ್ತದೆ, ನಿನ್ನೆ ನಿರ್ಣಯ ಇಲ್ಲಲ್ಲ. ಇದು ಇವತ್ತಿಗೆ ಹೊಸತಲ್ವ ನಮ್ಮ. ಅದೇ ನಿನ್ನೆ ದಿನ ನನಗೆ ದುಃಖ ಆದದ್ದು ಯಾಕೆ? ಯಾಕೆ? ಸಾರಥಿ ಸತ್ತ ಅನ್ನುವುದಕ್ಕಿಂತಲೂ ಅದಕ್ಕೆ ದುಃಖ ಉಂಟು, ಅದು ಪ್ರಶ್ನೆ ಬೇರೆ. ನಮ್ಮ ಅಪ್ಪಯ್ಯನ ಹೋರಾಟದಲ್ಲಿ ಸಾರಥಿ ಸತ್ತ ಅಂತ ಅದರ ಅರ್ಥ ಏನು? ಅದರ ಕೊರತೆ ಯಾರಿಗೆ? ಸಾರಥಿಗಲ್ಲ. ಅಲ್ಲ, ಎದುರಾಳಿಯ ಸತ್ವವನ್ನೆಲ್ಲ ಹೊಗಳುವುದು. ಈ ರಥದ ರಥಿಕನದ್ದಾದಂತಹ ದೌರ್ಬಲ್ಯವನ್ನು ಪ್ರಪಂಚ ಹೇಳುತ್ತದೆ. ಒಬ್ಬ ಮಹಾರಥಿ ಅಂದ್ರೆ ಏನು? ತನ್ನನ್ನು, ತನ್ನ ರಥವನ್ನು, ತನ್ನ ರಥದ ರಕ್ಷಕರನ್ನು ಎಲ್ಲರನ್ನೂ ಸಂರಕ್ಷಿಸಿಕೊಂಡು ಹೋರಾಟವನ್ನು ಮಾಡುವಷ್ಟು ಸಮರ್ಥನಾಗಿರಬೇಕು. ನಾನು ಕೇಳಿದಪ್ಪನ ಹತ್ರ, ಮಹಾರಥಿ ಅಲ್ವ ಅಪ್ಪಯ್ಯ ನೀವು? ಎದುರಾಳಿಯ ಬಾಣಕ್ಕೆ ನಮ್ಮ ಸಾರಥಿ ಸತ್ತ ಅನ್ನೋ ಹಾಗೆ ಹೇಳುವುದಕ್ಕೆ ನಿಮಗೆ ಅಪಮಾನ ಆಗುವುದಿಲ್ವ? ಅದು ಮಾಡಬಹುದಾ? ಆ ಕಾಲಕ್ಕೆ ಅವರು ಮಹಾರಥಿ ಮಗನೇ, ಎದುರಾಳಿಯ ಬಾಣಕ್ಕೆ ನಮ್ಮ ಸಾರಥಿ ಸತ್ತದ್ದಲ್ಲ, ನನ್ನ ಬಾಣಕ್ಕೆ ಸತ್ತ. ಇದೆಂತ ವಿಚಿತ್ರ, ಇದೆಂತದಪ್ಪ ನಿಮಗೆಂತದಷ್ಟು ಹಾಗೆ ಅವನ ಹತ್ರ? ನನ್ನ ಸಾರಥಿಯನ್ನು ಕರ್ಕೊಂಡೋಗಿ ನೀವು ಯಾಕೆ ಯುದ್ಧ ಭೂಮಿಯಲ್ಲಿ ಕೊಂದದ್ದು ಕೇಳಿ. ಅದಕ್ಕೆ ನಾನು ಕೊಂದದ್ದಲ್ಲ, ಅವನ ದುರ್ಬುದ್ಧಿ ನನಗೆ ಗೊತ್ತುಂಟ ಮಗ. ನಾನು ಬಾಣ ಬಿಡುವ ಕಾಲಕ್ಕೆ ಅವ ಕುಳಿತಲ್ಲಿಂದ ಎದ್ದು ನಿಂತ.
ಬಾಣವನ್ನ ಕೊರಳಿಗೆ ತಾಗಿದ್ದು ಅವ ಸತ್ತು ಹೋದ. ವಿಷಯ ಹೌದು, ನನಗೆ ಹೇಳಲಿಕ್ಕೆ ಮರೆತೋದ. ಮತ್ತೆ ಹೆಚ್ಚು ಹೊತ್ತು ಕುಳಿತುಕೊಳ್ಳಿಕ್ಕೂ ಆಗುದಿಲ್ಲ. ಹಾಗಲ್ಲ, ಕೂತು ಸಂಕಟ ಆದದ್ದಕ್ಕೆ ಎದ್ದದ್ದಲ್ಲ. ಮತ್ತೆ ಅವನಿಗೆ ಕೂತಲಿಂದ ಆಗಾಗ ಏಳುವುದೇ ಒಂದು ಸಂಕಟ. ಹೌದಾ? ಹೌದು, ನನಗೆ ಅದರದ ಅಭ್ಯಾಸ ಉಂಟು. ಈಗ ನಮ್ಮ ರಥ ನಡೆಸಿಕೊಂಡು ಉದ್ಯಾನದಲ್ಲೆಲ್ಲ ಹೋಗುವ ಕಾಲಕ್ಕೆ ಆಗಾಗ ಎದ್ದು ನಿಂತು ಸುತ್ತಮುತ್ತಲ ನೋಡ್ಲಿಕ್ಕೆ ಉಂಟು. ಆ ಅಭ್ಯಾಸ ಅವನಿಗುಂಟು ಅಂತ ಹೇಳಲಿಕ್ಕೆ ನನಗೆ ಮರ್ತೋಯ್ತು. ಹೌದು, ಅವನಿಗೂ ಗೊತ್ತಿಲ್ಲ. ನೀವೇ ಬಂದದ್ದು. ಈಗ ಹಾಗಾಗಿ ಒಂದು ದೃಷ್ಟಿಯಿಂದ ಈಗ ನಾನು ಹೇಳದೇ ಅವನ ಸಾವಿಗೆ ಕಾರಣ ಆದದ್ದು. ಹಾಗಾದ್ರೆ ಕೊಂದದ್ದು ನೀವು? ಛೇ, ಕೊಂದದ್ದಲ್ವೋ, ಅವನಿಗೆ ಸಾವು ಬಂದಿತ್ತು, ಒಟ್ಟಿಗೆ ಹೋಗಲಿ. ಸೂತ ಸತ್ತ. ಈಗ ಸೂತ ಇಲ್ಲದೆ ಹೋಗಬಹುದಾ? ಹೋಗಬಹುದಾ ಕೇಳಿದರೆ ಹೋಗಬಹುದು. ಹೋಗ್ಬೋದಾ? ಹೌದು, ಯಾಕೆಂದ್ರೆ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡುವಾಗ ನಾನು ಕಲ್ತಿದ್ದೆ. ಈಗ ನೀವೀಗ ಒಂದು ಕೆಲಸ ಮಾಡ್ತೀರಾ. ಒಬ್ಬ ಮಹಾರಥಿಯಾದವನ ಲಕ್ಷಣ ಹೇಗೆ? ಹಾ ತನ್ನ ರಥವನ್ನು ತಾನೇ ನಡೆಸುತ್ತಾ ಹಾ ಇದರಾದಂತಹ 10,000 ಮಂದಿ ಯೋಧರಲ್ಲಿ ಹಾ. ಏಕಾಂಗಿಯಾಗಿ ಹೋರಾಟವನ್ನು ಮಾಡುತ್ತಾ ಹಾ. ಗೆಲುವನ್ನು ಯಾವನು ಕಾಣಬಲ್ಲನು ಅವನು ಮಹಾರಥಿ. ಅದು ಗೊತ್ತು ನಿಮಗೆ? ಕಲ್ತಿದ್ದೇನೆ, ನಾನು ಓದಿದ್ದು ಕಡಿಮೆ. ಈಗ ನಾನು ಮಹಾರಥಿ ಅಲ್ವ? ಹಾಗಾದ್ರೆ ಅದೇ ಮಾಡುವ. ಹಾಗಿದ್ರೆ ನನಗೆ ಮತ್ತೆ ಸೂತ ಎಂತದಕ್ಕೆ? ಹಾ, ಎಂತದಕ್ಕೆ? ಸೂತತನವನ್ನು ಮಾಡಿಕೊಂಡೇ ಹೋಗಬಹುದಲ್ಲ. ಅದ್ರ ಒಂದುಂಟು. ಈಗ ಹಾಗೆ ಹೋಗೋದ್ರೆ ಒಂದು ಕೊರತೆ ಬರ್ತದೆ. ಈಗ ಅವರು ಹೋಗ್ತಾರಂತ ಈಗ ಅಲ್ಲ. ಈಗ ನಿಧಾನ ಮಾಡಿದ್ರೆ ಹಾಗಲ್ಲ, ಅವ್ರು ಎಲ್ಲಿಗೆ ಹೋದ್ರೆ ಮರಳಿಸಿ ಬರುವುದು, ಅದು ಪ್ರಶ್ನೆ ಬೇರೆ. ಈಗ ಹಾಗೆ ಹೋದ್ರೆ ಏನಾಗುತ್ತದೆ? ಅವರು ನಮ್ಮನ್ನು ಪರಿಹಾಸ್ಯ ಮಾಡುವಾಗ ಆಗ್ತದೆ. ಅಯ್ಯೋ, ವಿರಾಟ ನಗರಕ್ಕೆ ಬಂದಂತಹ ಬಡತನವೇ. ಅದು ಉತ್ತರ ಕುಮಾರನಂತಹ ಒಬ್ಬ ಏಕಾಂಗ ವೀರನಿಗೆ ಸೂತತನ ಮಾಡ್ಲಿಕ್ಕೂ ಒಂದು ಜನ ಇಲ್ಲದೆ ಆಗಿ ಹೋಯ್ತಲ್ಲ, ಅಲ್ಲಿ ಏನು ಬಡತನ ಇದೆ ಅನ್ನೋ ಹಾಗೆ ನಮ್ಮನ್ನು ಪರಿಹಾಸ್ಯ ಮಾಡುವ ಹಾಗಾಗುತ್ತದೆ. ಈಗ ಹಸುಗಳು ಲಕ್ಷ ಸಂಖ್ಯೆಯಲ್ಲಿ ಹೋದ್ರೂ ಹೋಗಲಿ, ಅದರ ಅಪಮಾನ ಆಗುವುದನ್ನು ನಾನು ಸಹಿಸುವುದಿಲ್ಲ. ಹಾಗಾದ್ರೆ ನಿಮಗೆ ಅಪಮಾನ ಮಾಡ್ಲಿಕ್ಕೆ ನಾನು ಬಿಡುದಿಲ್ಲ. ಅಂದ್ರೆ ನಾನು ಬಂದ್ರೆ ಅದೇ ನೀನ ಅಲ್ಲ, ನೀವು ಮಾಡುದು ನೀವೇ. ಸೂತತನ ಮತ್ತೆ ಯುದ್ಧ ನೀವೇ, ನಾನು ಕೂತ್ಕೊಳ್ಳುದು. ಆದ್ರೆ ಎಂತದ್ದು ರಥದ ಹೊರೆಗ ಅದು? ಅಲ್ಲ, ಅವರಿಗೂ ಸೂತ ಇದ್ದಾನಂತ ಆಗ್ತದಲ್ವಾ? ಹಾಗಲ್ವಾ? ಹಾ, ಪೆಟ್ಟು ತಿನ್ನ ನಿನ್ನನ್ನು ನೋಡಿದ್ರೆ ಅವರಿಗೆ ಗೊತ್ತಾದೀತು, ನನ್ನ ಬಡತನ ತೋರಿಸಲಿಕ್ಕೆ ಬೇರೆ ಬೇಡ ಇನ್ನು. ಇದು ಈಗ ಪೆಟ್ಟು ತಿಂದು ಹೋದ, ಇಲ್ಲಿ ಜನವೇ ಇಲ್ಲೋ ಕಡೆಗೆ ಬೇರೆ, ಎಲ್ಲದಕ್ಕೆ ಇವನೇ ಅಂತ ನಾಳೆ ಕೇಳಿ. ಅಲ್ಲ, ನಾವು ಹೀಗೆ ಮಾಡುವ. ಪೆಟ್ಟು ತಿಂದವನೂ ಬಂದಿದ್ದಾನ ಅಂತಾದ್ರೆ ಇವ ದೊಡ್ಡ ಸಾಮರ್ಥ್ಯವ. ಅಲ್ಲ, ಅದ ಬರುವುದಾದ್ರೂ ನೀನು ಹಿಂದಿನಿಂದ ಬರಬೇಕಾದ್ರು, ಮುಂದಿನಿಂದ ಆಗುದಿಲ್ಲ. ಯಾಕೆ? ಏನು ಎತ್ತುಗಳನ್ನು ಹೂಡಿದ ರಥವ ಅದು? ಕುದುರೆಗಳನ್ನು ಹೂಡಿದ ರಥ ಅಲ್ವಾ? ಆ ಕುದುರೆಗಳನ್ನು ನಡೆಸುವಂತಹ ಸಾಮರ್ಥ್ಯ ಗೊತ್ತಿಲ್ಲದೆ ಇದ್ದವ ನೀನಲ್ಲಿ ಕೂತೆಂತದ್ದು ಮಾಡು. ಗೊತ್ತಿಲ್ಲದೆ ಇದ್ದ ಕೆಲಸ ಮಾಡುತ್ತೇನೆ ಅಂತ ಕೂತುಕೊಂಡ್ರೆ ಇದು ಸಂಕಟ ಆಗ್ತದೆ. ನೀವು ಸ್ವಲ್ಪ ಸಣ್ಣದು ಮಾಡಿದ್ರ ಅಲ್ವಾ? ನಿನ್ನನ್ನು ದೊಡ್ಡದು ಮಾಡಿದ್ದ, ಹಾಗಾಗಿ ನೀನು ಕೂತುಕೊಳ್ಳೋದು ಬೇಡ ಹೇಳಿದ್ದು ಮೊದಲೇ. ಅದನ್ನು ಮಾಡ್ತೇನೆ ಅಂತ ಹೊರಡುವುದು ಬೇಡ. ಒಂದು ಕೆಲಸ ಮಾಡುವ. ಸೂತನ ಶಿವ ಕೊಟ್ಟಡಿ ಅಷ್ಟೇ, ದೇವರೇ ಕೊಡ್ಬೇಕಷ್ಟೇ. ಅವ ಕೊಟ್ಟ ಅಂತ ಆದ್ರೆ, ಸಕಾಲಕ್ಕೆ ಒದಗಿದ್ರೆ, ಅವನನ್ನು ಸೂತತನ ಮಾಡ್ಲಿಕ್ಕೆ ಒಪ್ಪಿದ್ರೆ, ಆ ಸಮಯಕ್ಕೆ ದನಗಳನ್ನು ಹಿಡಿದಂತಹ ಕೌರವಾದಿಗಳು ನಮ್ಮ ಕಣ್ಣಿಗೆ ಬಿದ್ದರೆ, ಆ ಸಂದರ್ಭದಲ್ಲಿ ಅವರನ್ನು ಹೊಡೆದು ನನ್ನ ವಿಕ್ರಮವನ್ನು ತೋರಿಸಿ ಆಮೇಲೆ ಹಸುಗಳನ್ನು ಮರಳಿಸಿ ಹಟ್ಟಿ ಸೇರಿಸುವಂತಹ ಕೆಲಸಕ್ಕೆ ಮುಂದಾಗೋಣ. ನಿನ್ನ ಕೆಲಸ ಹೋಗ್ತದೆ ಅಂತ ಯೋಚನೆ ಮಾಡಬೇಡ. ಲಕ್ಷ ಸಂಖ್ಯೆಯ ಗೋಗಳಲ್ಲೂ ಹೋದದ್ದು. ನನ್ನ ಕೆಲಸ ಯಾರಾದ್ರೂ ಬಂದು ಕೂತ್ಕೊಳ್ಬೇಕು. ಅಲ್ಲ, ಅವರಿಗೆ ಬಡತನ ಉಂಟು ಅಂತ ಆದರೆ ಅವರನ್ನು ಕೊಂಡೋಗಲಿ. ನನಗೆ ಒಂದೇ ಬೇಸರ ಆಗುವುದು, ಅಷ್ಟು ದಷ್ಟಪುಷ್ಟವಾಗಿ ನಾವು ಸಾಕಿದಂತಹ ಹಸುಗಳನ್ನು ಕೊಂಡೋಗಿ ಇನ್ನವರಲ್ಲಿ ಸರಿಯಾಗಿ ಅದನ್ನು ರಕ್ಷಣೆ ಮಾಡದೇ ಇದ್ರೆ ಆ ಹಸುಗಳೆಷ್ಟು ಬಡಕಲಾಗಿ ಹೋಗ್ತಾವ. ನೀವು ನೆನಪು ಮಾಡ್ಬೇಕು. ಹೋಗಲಿ, ಬೇಕಾದ್ರೆ ಕೌರವಾದಿಗಳನ್ನು ಕರೆದು ಹೇಳು, ಇಲ್ಲಿಂದ ಕೊಂಡು ಹೋದ ಹಸುಗಳಿಗೆ ಬೇಕಾದ ಹುಲ್ಲು ಹಿಂಡಿ ವಿರಾಟ ನಗರದಿಂದಲೇ ಬರ್ತದೆ ಅಂತ ಹೇಳ್ತೇನೆ.